ಇಸ್ರಾಯೇಲು ಐಗುಪ್ತ ದೇಶದೊಂದಿಗೆ ಕಲಿತು ಅನ್ನೋ ವಿಚಾರ ಮೊನ್ನೆ ನನಗೊಬ್ಬ ಸಹೋದರಿ ಕರೆ ಮಾಡಿ ಕೇಳಿದ್ರು, ಈ ವಾಕ್ಯನ ಈಗ ಅರ್ಥ ಮಾಡಿಕೊಂಡೆ ಅಂತ. ಈ ಅಶ್ಶೂರಗಳೊಂದಿಗೆ ಕಲಿತು ಈ ಮೂರು ಲೋಕದಲ್ಲಿ ಯಾವ ಲೋಕದಲ್ಲಿ? ಮೂರು ಲೋಕದಲ್ಲಿ ಇದು ಆಶೀರ್ವಾದ ನಿಧಿಯಾಗಿರ್ತದೆ. ಅಂದರೆ ನಾನು ಅಂದ್ಕೋತೀನಿ ಪಾಸ್ರೆ, ನನ್ನ ಶರೀರ, ಆತ್ಮ, ಪ್ರಾಣ ಎಂಬ ಈ ಮೂರು ಲೋಕದಲ್ಲೂ ನಾನು ಆಶೀರ್ವಾದ ಕಾಣ್ತೀನಿ ಅಂತ ನಾನು ಪಾಸ್ರೆ ಇದು ಅಂತ ಹೇಳಿದೆ. ಬೆಸ್ಟ್ ಆಗಿದೆ ಅಲ್ವಾ? ಆಮೇಲೆ ಅವ್ರು ಹೇಳಿದ್ರು, ಈ ಮೂರು ಲೋಕದಲ್ಲಿ ನಾನು ಆಶೀರ್ವಾದ ಇರ್ತೀನಿ ಅಂದರೆ ಮೂರು ಲೋಕ ಅಂದರೆ ಯಾವ್ದು ಹೇಳ್ತಾರಲ್ಲ, ಅದಲ್ಲ. ಅವ್ರು ಹೇಳಿದ್ರು ಶರೀರ, ಆತ್ಮ, ಪ್ರಾಣ ಎಂಬ ಮೂರು ಕ್ಷೇತ್ರದಲ್ಲೂ ಮೂರು ದೇಶದಲ್ಲೂ ನಾನು ಆಶೀರ್ವಾದ ನಿಧಿಯಾಗಿರ್ತೀನಿ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ ಅಂತ. ವೆರಿ ಗುಡ್, ಭಾಳ ಇಷ್ಟ ಆಯಿತು ಅವ್ರ ಮಾತು. ಆದರೆ ಈ ವಾಕ್ಯ ಹೇಳೋದೇನೆಂದರೆ ಇಸ್ರಾಯೇಲು, ಐಗುಪ್ತ, ಐಶ್ವರ್ಯ, ಈ ಮೂರು ಯಾವ ಮೂರು? ಈ ಮೂರು ದೇಶಗಳಿರ್ತವೆ. ಈ ಮೂರು ಕಲಿತು ದೇಶದಲ್ಲಿ ಏನಾಗಿರ್ತದಂತೆ? ಆಶೀರ್ವಾದ ನಿಧಿಯಾಗಿರ್ತದೆ. ಇನ್ನೊಬ್ಬ ಸಹೋದರಿ ಕೇಳಿದ್ರು, ದೇವರು ಇಸ್ರಾಯೇಲಿಗೆ ವಾಗ್ದಾನ ಮಾಡಿದ್ರು, ಇಂದು ಕಾಣುವ ಐಗುಪ್ತರನ್ನು ಮುಂದೆ ಎಂದು ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಈ 2025ರಲ್ಲಿ ಯಾಕೆ ಫಸ್ಟ್ ಕಲ್ತ್ಕೋಬೇಕು ಅಂತ ಹೇಳ್ತಿದ್ದಾರೆ. ಕಲಿಯೋದು ಅಂದ್ರೆ ಅರ್ಥ ಹೇಳಿ, ಮಿಕ್ಸ್ ಆಗೋದು, ಸೇರ್ಕೊಳ್ಳು, ಕಲಿತಬೇಕು. ಅದಕ್ಕೆ ಸೇರಿ ಅಂತ ಆಗ್ಬೋದಾಗಿತ್ತು. ನಾನು ಸೇರಿ ಬೇರೆ, ಕಲಿತು ಬೇರೆ. ಕಲಿತು ಅಂದ್ರೆ ಅರ್ಥ ಏನು? ಮಿಕ್ಸ್ ಆಗಿಬಿಡ್ತಾರೆ. ಈ ಕಲಿಯೋದ್ರಿಂದ ನಾವು ಆಶೀರ್ವಾದ, ಅದು ಲೋಕದಲ್ಲಿಯೇ ದೇಶಗಳಲ್ಲಿ ಆಶೀರ್ವಾದ ನಿಧಿಯಾಗಿರ್ತಂಥ ಈ ಮೂರು ಕೂಡ. ಇದನ್ನೆಲ್ಲ ಯಾಕೆ ದೇವರು ಇವು ಆಶೀರ್ವಾದ ವರ್ಷದಲ್ಲಿ ನಮಗೆ ಕೊಟ್ಟಿದ್ದಾರೆ? ಪ್ರಾರಂಭದಲ್ಲಿ ನಮಗೆ ಕೊಟ್ಟಿದ್ದಾರೆ ದೇವರು ಐಗುಪ್ತರಿಂದ ನೀವು ದೂರ ಇರಬೇಕು ಅಂತ. ಈಗ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಹೋಗ್ತೇನೆ, ವಿವರವಾಗಿ ಗಮನ ಇಟ್ಟು ಕೇಳಿಸ್ಕೊಂಡು. ಈಗ ಬೈಬಲ್ ಸ್ಟಡಿ ನೀವು ಆದಿಕಾಂಡ, ವಿಮೋಚನಾ ಕಾಂಡವನ್ನು ಕೇಳಿಸ್ಕೊಂಡಿದ್ದೀರಿ ಅನೇಕರು, ಹೌದಲ್ವಾ? ಈಗ ಇಸ್ರಾಯೇಲು ಆಶೀರ್ವದಿಸಲ್ಪಡುವುದಕ್ಕೆ ಇನ್ನು ಹೇಳ್ತೀನಿ, ದುರ್ಭಿಕ್ಷೆ ಕಾಲ ಎಷ್ಟು ವರ್ಷ ಬಂತು? ಎಲ್ಲ ಭೂಮಿಯ ಎಲ್ಲ ಕಡೆ ದುರ್ಭಿಕ್ಷೆ, ಬರಗಾಲ. ಇದು ಇಸ್ರಾಯೇಲರಿಗೂ ಎಫೆಕ್ಟ್ ಆಯಿತು. ಈ ಇಸ್ರಾಯೇಲು ಎಫೆಕ್ಟಿಂದ, ಈ ಒಂದು ಬರಗಾಲದಿಂದ ದುರ್ಭಿಕ್ಷೆನ ತಪ್ಪಿಸ್ಕೊಳ್ಳಿಕ್ಕೆ ದೇವರು ಯಾರನ್ನು ಆಶೀರ್ವದಿಸಿದ್ರು ಗೊತ್ತಾ? ಯೋಸೇಫನನ್ನು. ಫರೋನ ಸೈನ್ಯ ಸಾಮ್ರಾಜ್ಯ ಮೀನ್ಸ್ ಐಗುಪ್ತ ದೇಶವನ್ನು ದೇವರು ಏನು ಮಾಡಿಬಿಟ್ರು? ಆಶೀರ್ವದಿಸ್ಬಿಟ್ರು. ಗಮನಿಸ್ರಿ, ಇಸ್ರಾಯೇಲರನ್ನು ಕಾಪಾಡೋದಕ್ಕೋಸ್ಕರ ಯಾರು ಆಶೀರ್ವಾದ ಪಡಬೇಕಾಗಿತ್ತು? ಐಗುಪ್ತ. ಅವ್ರು ಇಲ್ಲದೆ ಇದ್ರೆ ಇಸ್ರಾಯೇಲ್ ಬದುಕ್ತಿದ್ರಾ? ಇಲ್ಲ. ಈಗ ಹೇಳ್ತೀನಿ, ಐಗುಪ್ತ ದೇಶವನ್ನು ದೇವರು ಆಶೀರ್ವದಿಸಿದ್ದು ಯಾರಿಗಾಗಿ? ಇಸ್ರಾಯೇಲರಿಗಾಗಿ. ಈಗ ಇಸ್ರಾಯೇಲರು ದೇವರು ನಮಗೆ ಅಭಿವೃದ್ಧಿ ಕೊಡದೆ, ದೇವರು ನಮಗೆ ಸುಭಿಕ್ಷೆ ಕೊಡದೆ, ಐಗುಪ್ತ ದೇಶಕ್ಕೆ ಸುಭಿಕ್ಷೆ ಕೊಟ್ಟರಲ್ಲ ಅಂತ ಹೊಟ್ಟೆ ಕಿಚ್ಚಿಕೊಳ್ಳೋದಲ್ಲ ಅರ್ಥ ಇದೆಯಾ? ಆಶೀರ್ವದಿಸಲ್ಪಟ್ಟಿರೋದು ಅವರು ಯಾರಿಗೋಸ್ಕರ ಅಂದರೆ ಇಸ್ರಾಯೇಲರನ್ನು ಕಾಪಾಡೋದಕ್ಕೋಸ್ಕರ. ಅದಕ್ಕೋಸ್ಕರವಾಗಿ ಯೋಸೇಫನನ್ನು ಅಲ್ಲಿ ಕಳುಹಿಸಿ, ಇಲ್ಲಿ ಈ ವರ್ಷದಲ್ಲಿ ಕೆಲವರು ಯೋಸೇಫರಾಗಿ ಬದಲಾಗಬೇಕು. ಏನಿಗೆ ಗೊತ್ತಾ? ನೀವು ಆಶೀರ್ವದಿಸಲ್ಪಡೋದಕ್ಕಲ್ಲ, ಐಗುಪ್ತರು ಆಶೀರ್ವದಿಸಲ್ಪಡೋದಕ್ಕೋಸ್ಕರ. ಇಲ್ಲಿ ಹೇಳ್ತಿದ್ದಾರೆ ಐಗುಪ್ತ ಆಶೀರ್ವದಿಸಲ್ಪಡ್ತದೆ ಅಂತ. ಯಾರಿಂದ ಆಶೀರ್ವದಿಸಲ್ಪಡ್ತೋ ಐಗುಪ್ತ ಅಂತ ಕೇಳಿದ್ರೆ ಯೋಸೇಫನ ನಿಮಿತ್ತವಾಗಿಯೇ. ಕನಸು ಕೊಟ್ಟದ್ದು ಫರೋಹನಿಗೆ, ಅರ್ಥ ಹೇಳಿದ್ದು ಯೋಸೇಫ. ಯಾರಿಗೋಸ್ಕರ ಈ ದರ್ಶನ ಬಿದ್ದಿತ್ತು, ಈ ಸುಭಿಕ್ಷೆ ಬರ್ತದೆ ಅಂತ? ಮೊದಲನೇದಾಗಿ ಫರೋಹನ ಕೊಟ್ಟರು, ಎರಡನೇದಾಗಿ ಫರೋಹನ ಕೊಟ್ಟರು. ಫಸ್ಟ್ ಯಾರು ಕೊಟ್ಟರು ಅಂದರೆ ನಿನ್ನ ಅಡ್ಡು ಬೀಳ್ತಾರೆ ಅಂತ ಯೋಸೇಫನಿಗೆ ಕೊಟ್ಟರು. ಹಲ್ಲೆಲೂಯ. ನೀನು ಅಡ್ಡು ಬೀಳಬೇಕು ಅಂದರೆ ರಾಜನ ಸ್ಥಾನ ಇರುವಂಥ ಸ್ಥಳಕ್ಕೆ ನಿನ್ನ ಕಳುಹಿಸಬೇಕು ಅಂತ ಹೇಳಿ ಐಗುಪ್ತ ದೇಶಕ್ಕೆ ತನ್ನನ್ನು ಮಾರುವಂತೆ ದೇವರು ಮಾಡಿದ್ರು. ಇಲ್ಲಿಗೆ ಬಂದನು. ಈತನು ಪಟ್ಟಂತಹ ಅನೇಕ ವೇದನೆಗಳು, ಸಹಿಸಲಾಗದಂತಹ ಹಿಂಸೆಗಳು, ಸೆರೆಮನೆಗಳು, ಅಪವಾದಗಳು ಎಲ್ಲವೂ ಇದನ್ನು ಕಡೆಯದಾಗಿ ಒಂದು ಕನಸಿಗೆ ಅರ್ಥ ಹೇಳುವುದರ ನಿಮಿತ್ತವಾಗಿ ಅವನೊಬ್ಬ ಮಂತ್ರಿಯಾಗಿ ಮಾರ್ಪಟ್ಟು ದೇಶವನ್ನು ಆಳ್ವಿಕೆ ಮಾಡುವಂಥ ಸ್ಥಾನಕ್ಕೆ ಬಂದರು. ಈಗ ಮತ್ತೆ ಹೇಳ್ತೀನಿ, ಐಗುಪ್ತ ದೇಶ ಆಶೀರ್ವದಿಸಲ್ಪಟ್ಟಿದೆ. 7 ವರ್ಷ ಸುಭಿಕ್ಷೆಯನ್ನು ಕಾಣ್ತಿದ್ದಾರೆ ಇವರು. ಎಲ್ಲವನ್ನ ತುಂಬಿಕೊಂಡು ಅವರು ತುಂಬ್ತಾ ಇದ್ದಾರೆ. ಇನ್ನು ಯೋಸೇಫ ಯಾರನ್ನ ಮದುವೆ ಆದನು? ಅಸಾನತನ ಮದುವೆ ಆದನು. ಈಕೆ ಐಗುಪ್ತದವಳು, ಇಸ್ರಾಯೇಲ್ಯಳು. ಐಗುಪ್ತದವಳನ್ನು ಮದುವೆಯಾಗಿ ಇವರು ಏನನ್ನ ಮರೆತಿದ್ದಾನೆ ಯೋಸೇಫ? ತನ್ನ ತಂದೆ ಮನೆಯಿಂದ ಬಂದಂಥ ಎಲ್ಲ ನೋವುಗಳನ್ನು, ಇಕ್ಕಟ್ಟುಗಳನ್ನು ಮರೆಯುವಂತೆ ಮಾಡಿದ್ದು ಯಾರಾಗಿದ್ದಾರೆ? ಐಗುಪ್ತ. ಈ ಹೊಸ ವರ್ಷದಲ್ಲಿ ಆಶೀರ್ವಾದದ ವರ್ಷ ಅಂತ ಏನು ನಿಮಗೆ ಕೊಟ್ಟಿದ್ದಾರೋ, ಯಾರೆಲ್ಲ ನಿಮಗೆ ಐಗುಪ್ತವಾಗಿ ಕಾಣ್ತಿದ್ದಾರೋ, ಯಾವುದೆಲ್ಲ ನಿಮಗೆ ಅಶ್ಶೂರ್ಯಗಳಾಗಿ ಕಾಣಿಸಲ್ಪಡ್ತಾ ಇದ್ದಾರೋ ಅವರಿಂದಲೇ ಈ ವರ್ಷ
ಆಶೀರ್ವಾದವನ್ನು ನೀವು ಕಾಣುವಂತೆ, ಎಷ್ಟೋ ನೋವುಗಳನ್ನು ಮರೆಯುವಂತೆ ದೇವರು ಮಾರ್ಪಡಿಸ್ಲಿಕ್ಕೆ ಹೋಗ್ತಾನೆ. ಇದು ಆಶ್ಚರ್ಯ ಅನಿಸ್ಬೋದು. ನನ್ನ ವಿರೋಧಿಗಳೇ, ವಾಕ್ಯ ಹೇಳ್ತದೆ, ನಿನ್ನ ವಿರೋಧಿಗಳನ್ನು ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡ್ತೀನಿ ಅಂತ, ನಿಮ್ಮ ವೈರಿಗಳನ್ನು ನಿಮ್ಮಂತೆಯೇ ಪ್ರೀತಿಸಿ ಅಂತ ಹೊಸ ಒಡಂಬಡಿಕೆ ಹೇಳ್ತದೆ. ಹಳೆಯ ಒಡಂಬಡಿಕೆ ಹೇಳ್ತದೆ ಐಗುಪ್ತರನ್ನು ಅಮಲೇಕ್ಯರನ್ನು ನಿನ್ನ ಸಂಹಾರ ಮಾಡುವಂತ. ಆದರೆ ಹೊಸ ಒಡಂಬಡಿಕೆ ಹೇಳ್ತದೆ ನೀವು ಎಲ್ಲರನ್ನು ಏನು ಮಾಡಿರಿ, ಪ್ರೀತಿಸಿ, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸ್ರಿ. ಅವನು ಐಗುಪ್ತನೇ ಆಗಲಿ. ಐಗುಪ್ತನು ಅಂದರೆ ವಿಗ್ರಹಾರಾಧಕರು. ಐಗುಪ್ತರು ಅಂದರೆ ನಮ್ಮನ್ನು ವಿರೋಧಿಸುವಂಥ ಜನಾಂಗವು. ಐಗುಪ್ತರು ಅಂದರೆ ನಿನಗೆ ವೈಯಕ್ತಿಕವಾಗಿ ಎಷ್ಟೋ ವಿಷಯಗಳಲ್ಲಿ ದಂಡಿಸುವಂತಹ, ಕಟ್ಟಿ ಹಾಕುವಂತಹ ವಿಷಯಗಳು. ಈ ಎಲ್ಲ ವಿಷಯಗಳಲ್ಲೂ ಈ ವರ್ಷ ನೀನೇ ಇದು ಯಾಕೆ ಈ ಸಮಸ್ಯೆ ಬಂತು ಅನ್ನೋದಾಗಿದ್ದರೆ ಇದರಿಂದಲೇ ನಾನು ಆಶೀರ್ವದಿಸಲ್ಪಡ್ತೀನಿ ಎಂಬುದನ್ನು ನೀನು ಅದರಿಂದ ಕಾಣುವಂಥವಳಾಗಿರ್ತೀಯ. ಹಲ್ಲೆಲೂಯಾ. ಅಶ್ಶೂರ್ಯದ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಗಮನಿಸ್ರಿ. ಅಶ್ಶೂರ್ಯದ ಕುರಿತಾಗಿ ನಾನು ಹೇಳಬೇಕು ಅಂದರೆ, ಈ ಅಶ್ಶೂರ್ಯವು ಅನೇಕ ವೇಳೆ ಈ ಇಸ್ರಾಯೇಲರನ್ನು ಬಾಧಿಸಿದಂತಹ ಒಂದು ದೇಶ. ಅಶ್ಶೂರ್ಯವು ಇಸ್ರಾಯೇಲರು ಏನು ಮಾಡಿದಂಥ ದೇಶ, ಬಾಧಿಸಿದಂತಹ ಒಂದು ದೇಶ. ತೆಗೆದುಕೊಳ್ಳ್ರಿ ಆದಿಕಾಂಡ, ಅದಕ್ಕೆ ಮುಂಚೆ 2 ಅರಸುಗಳು ತೆಗೆದುಕೊಳ್ಳ್ರಿ. 2 ಅರಸುಗಳು 17ನೇ ಅಧ್ಯಾಯ. 2 ಅರಸುಗಳು 17ನೇ ಅಧ್ಯಾಯ ಅದರ 6ನೇ ವಚನವನ್ನು ಓದೋಣ. ಸಾಕು. ಈ ಅಶ್ಶೂರ್ಯಗಳವ್ರು ಏನು ಮಾಡಿದಂತೆ ಇಸ್ರಾಯೇಲರನ್ನ ಹೊಯ್ದು ಅಂದರೆ ಸೆರೆ ಹಿಡಿದುಕೊಂಡವರಾಗಿ ಇವ್ರನ್ನ ತೆಗೆದುಕೊಂಡು ಹೋಗ್ಬಿಟ್ರು. ನಾನು ಮಾತಾಡ್ತಿರೋದು ಹೊಸಬರಿಗೆ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಸ್ವಲ್ಪ ಈ ಒಂದು ವಾಗ್ದಾನ ಕುರಿತಾಗಿ ಮಾತನಾಡಿ ಅದಾದ ನಂತರ ನಮಗೆ ಅದರಿಂದ ಇರ್ತಕ್ಕಂಥ ಆಶೀರ್ವಾದಗಳ ಕುರಿತಾಗಿ ನಾನು ಮಾತಾಡ್ತೀನಿ. ಗಮನಿಸ್ರಿ, ಈ ಅಶ್ಶೂರ್ಯವು ನಮ್ಮನ್ನು ಇಸ್ರಾಯೇಲರನ್ನ ಸೆರೆ ಹಿಡ್ಕೊಂಡು ಹೋದಂಥ ಒಂದು ದೇಶ, ಅವ್ರನ್ನ ಬಂಧಿಸಿಟ್ಟಂತಹ ಒಂದು ದೇಶ. ಇನ್ನೊಂದು ವಚನ ತೆಗೆದುಕೋದ್ರಿ, ಅದೇ ಅರಸುಗಳು 15ನೇ ಅಧ್ಯಾಯ ಅದರ 19ನೇ ವಚನ ಓದ್ರಿ. 15-19. ಸಾಕು. ಯಾರು ಯಾರಿಗೆ ವಿರುದ್ಧವಾಗಿ ಬಂದ್ರಂತೆ? ಅಶ್ಶೂರ್ಯವು ಇಸ್ರಾಯೇಲಿಗೆ ವಿರುದ್ಧವಾಗಿ ಬಂದಂತಹ ಒಂದು ದೇಶ. ನಾನು ಮಾತಾಡ್ತಿರೋದು ಅಶ್ಶೂರ್ಯದ ಕುರಿತಾಗಿ. ಇವತ್ತು ನಿನಗೆ ವಿರುದ್ಧವಾಗಿ ಎಬ್ಬಿಸಲ್ಪಡುವಂತಹ ನಿನ್ನ ದೈಹಿಕವಾಗಿ, ನಿನ್ನ ದೇಹದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಆತ್ಮೀಕತೆಯಲ್ಲಿ ಬೆಳೆಸೋದಕ್ಕೆ ಬಿಡದೆ ಬರುವಂತಹ ಹೋರಾಟ ಅದರಲ್ಲಿ ಅಶ್ಶೂರ್ಯವಾಗಿರ್ತದೆ ಈ ವರ್ಷ. ಅದುವೇ ಇನ್ನು ಹಳೆ ಒಡಂಬಡಿಕೆಯಲ್ಲಿದ್ದಂತಹ ಅಶ್ಶೂರ್ಯ. ನಿನಗೆ ವಿರುದ್ಧವಾಗಿ ಎಬ್ಬಿಸಲ್ಪಟ್ಟು ನಿನ್ನ ನಿದ್ರೆ ನಿನಗೆ ಅಶ್ಶೂರ್ಯವಾಗಿರ್ಬೋದು, ನಿನಗೆ ಕೆಲಸ ಅದು ಅಶ್ಶೂರ್ಯವಾಗಿರ್ಬೋದು, ನಿನ್ನ ಕುಟುಂಬದ ವ್ಯಕ್ತಿಗಳಿಗೆ ಅಶ್ಶೂರ್ಯವಾಗಿ ಈ ವರ್ಷ ಮಾರ್ಪಟ್ಟಿರ್ಬೋದು ಇಲ್ಲಿವರೆಗೂ. ಆದರೆ ಈ ವರ್ಷ ಅವರೊಂದಿಗೇನೆ ಕಲಿತು ನೀನೇನು ಮಾಡ್ತೀಯಂತೆ, ಆಶೀರ್ವಾದದ ನಿಧಿಯಾಗಿ ಮಾರ್ಪಡ್ತೀಯ. ಆಮೇಲೆ ಅದರ ಜೊತೆಗೆ ಇದ್ದಂಗೆ ಇರ್ತದೆ. ಆದರೆ ಅದು ಯಾಕೆ ನನ್ನ ಜೀವನದಲ್ಲಿ ಇದೆ ಏನಾಗಿದ್ದರೆ ಅದು ಆಶೀರ್ವಾದಕ್ಕೋಸ್ಕರವಾಗಿಯೇ ಕೊಡಲ್ಪಟ್ಟಿದೆ ಅನ್ನೋದು ನಾನು ನೀನು ತಿಳ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಈ ಐಗುಪ್ತದ ವಿಷಯವಾಗಿ ನಾವು ನೋಡೋದಾದರೆ ಈ ವಚನವನ್ನು ಸಂಪೂರ್ಣ ನೀವು ನಂಬ್ರಿ, ದೇವರು ತನ್ನ ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ನೀನು ಆಶೀರ್ವಾದದ ನಿಧಿ ಆಗ್ತೀಯ. ಒಂದು ವಾಕ್ಯ ತೆಗೆರಿ, ವಿಮೋಚನ ಕಾಂಡ ಅದರ 19ನೇ ಅಧ್ಯಾಯ. ವಿಮೋಚನ ಕಾಂಡ 19ನೇ ಅಧ್ಯಾಯ 13ನೇ ಅಧ್ಯಾಯಕ್ಕೆ ಬನ್ನಿ. 13ನೇ ಅಧ್ಯಾಯ ಅದರ 19ನೇ ವಚನ. ವಿಮೋಚನ ಕಾಂಡ 13-19. ಸಾಕು. ಯೋಸೇಫನು ಹೇಳುವಂಥ ಒಂದು ಮಾತು, ಇದಲ್ಲದೆ ಯೋಸೇಫನು ಇಸ್ರಾಯೇಲರಿಗೆ ದೇವರು ನಿಸ್ಸಂದೇಹವಾಗಿ ಏನು ಮಾಡ್ತಾರಂತೆ? ನಿಸ್ಸಂದೇಹವಾಗಿ ಅಂದ್ರೆ ಅರ್ಥ ಏನು? ಇಲ್ಲವೇ ಇಲ್ಲ ಅದಕ್ಕೆ ಅವಕಾಶ. ಈ ರೀತಿಯಾಗಿ ಯೋಸೇಫನಂತೆ ನಾನು ನೀವುಗಳು ವಾಗ್ದಾನವನ್ನು ನಂಬುವವರಾಗಿರಬೇಕು. ಅವನು ಎಷ್ಟರ ಮಟ್ಟಿಗೆ ನಡೆಸಲ್ಪಟ್ಟಿದ್ನೋ ಅವನ ಅನುಭವ, ನನ್ನ ದೇವರು ವಾಗ್ದಾನ ಮಾಡಿದ್ರೆ ನಿಸ್ಸಂದೇಹ ಅಂದರೆ ಸಂದೇಹವೇ ಇಲ್ಲ, ಅವ್ರು ನೆರವೇರಿಸ್ತಾರೆ.
ಈ ವರ್ಷದ ವಾಗ್ದಾನದ ಕುರಿತಾಗಿ ನಿನ್ನ ಜೀವಿತದಲ್ಲಿ ವಿರೋಧಗಳು ತುಂಬ ಬರ್ತದೆ, ಅಶ್ಚರ್ಯಗಳು ತುಂಬ ಬರ್ತದೆ, ಐಗುಪ್ತ ತುಂಬ ಬರ್ತದೆ. ಈಗ ನಿನ್ನ ಮನಸ್ಸೊಳಗೆ ಬರುವುದನ್ನು ಇಂಥ ವಿಷಯಗಳು ನಾನು ಕಲಿಬೇಕು ಅಂತ ಹೇಳಿದರೆ ಅದು ಹೇಗೆ ಸಾಧ್ಯ? ಬಹಳ ವೇದನೆ ಪಡಿಸ್ತಾ ಇದೆ, ಬಹಳ ನೋವು ಕೊಡ್ತಾ ಇದೆ. ಆದರೂ ಇವುಗಳೊಂದಿಗೆ ಇದ್ದು ನಾನು ದೇವರಿಂದ ಆಶೀರ್ವದಿಸಲ್ಪಡಬೇಕು ಅನ್ನೋದಾಗಿದ್ದರೆ ಅದು ಹೇಗೆ? ಇವತ್ತು ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ನೆಲೆಯಾಗಿ ಇವರೆಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟದ್ದು ಹೊರಗಡೆ ಬರುವ ಉದ್ದೇಶ ಹೇಗೆ ಅಂದರೆ, ಇಸ್ರಾಯೇಲರಲ್ಲಿದ್ದಂಥ ಎಲ್ಲ ಆಭರಣಗಳನ್ನು, ಚಿನ್ನಗಳನ್ನು ಏನು ಮಾಡಿದ್ರು ಇವರು ಇಸ್ಕೊಂಡ್ಬಿಡ್ತಾರೆ. ವಾಕ್ಯ ಹೇಳ್ತದೆ ಕೊಳ್ಳೆ ಹೊಡೆದ್ರು ಅಂತ. ಕೊಳ್ಳೆ ಹೊಡೆಯೋಷ್ಟರ ಮಟ್ಟಿಗೆ, ಕೊಳ್ಳೆ ಅರ್ಥ ಏನು? ಬಾಚಿಕೊಳ್ಳುವಷ್ಟು. ಕೊಟ್ಟರೆ ಸ್ವಲ್ಪ, ಕೊಳ್ಳೆ ಹೊಡೆದ್ರೆ ಎಲ್ಲ ನಮ್ಮದೇ ಅನ್ನುವಷ್ಟರ ಮಟ್ಟಿಗೆ ಇಸ್ರಾಯೇಲರು ಐಗುಪ್ತದವರಿಂದ ಆಶೀರ್ವದಿಸಲ್ಪಡ್ತಾರೆ. ಮತ್ತೆ ಹೇಳ್ತೀನಿ, ಐಗುಪ್ತ ದೇಶವನ್ನು ದೇವರು ಆಶೀರ್ವದಿಸಿದ್ದು ಯಾರಿಗೋಸ್ಕರ ಅಂತ ಹೇಳಿದ್ರೆ ಇಸ್ರಾಯೇಲರಿಗೋಸ್ಕರ. ಆ ಐಗುಪ್ತರನ್ನು ಯಾಕೆ ಕೊಡುವಂತೆ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಆಶೀರ್ವದಿಸಿರೋದೇ ನಿಮಗೆ ಚಿನ್ನ ಕೊಟ್ಟಿರೋದು ಇಸ್ರಾಯೇಲರಿಗೆ ಕೊಡೋದಕ್ಕೋಸ್ಕರ. ಇವತ್ತು ನಿನ್ನ ಅಕ್ಕಪಕ್ಕದ ಮನೆಯವರು, ನಿಮ್ಮ ನೆರೆಹೊರೆಯವರು, ನಿನಗೆ ವಿರೋಧಿಗಳು ಯಾರೆಲ್ಲ ಆಶೀರ್ವಾದ ಹೊಂದಿದ್ದಾರೋ ಈ ವರ್ಷ ನೀವೇನು ಮಾಡಿ ತುಂಬ ಸಂತೋಷಪಡಿ. ಆಮೇಲೆ ದೇವರೇ ನಮಗೆ ಆಶೀರ್ವಾದ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಆಶೀರ್ವದಿಸಿದ್ದೇನೆ ಸ್ವಾಮಿ ನನಗೆ ಕಾಣುತ್ತೆ. ಅವರೆಲ್ಲ ಆಶೀರ್ವದಿಸಲ್ಪಡೋದು ಯಾರಿಗೆ ಗೊತ್ತಾ? ನಮಗೋಸ್ಕರ. ಆಮೇಲೆ ಅವರೆಲ್ಲ ಆಶೀರ್ವದಿಸಲ್ಪಡಬೇಕು, ಕಾರಣ ನನ್ನ ಆಶೀರ್ವಾದ ಅಲ್ಲಿಂದಲೇ ಹೊರತು ಬರುತ್ತೆ. ಇದು ಸ್ವಲ್ಪ ಕಷ್ಟ. ನಮಗೆ ವಿರುದ್ಧವಾದಂಥವರು, ದೇವರನ್ನು ಅರಿಯದವರು ನನಗಿಂತ ಚೆನ್ನಾಗಿರ್ತಾರೆ ಅಂದರೆ ನಾವು ಸಹಿಸೋಕ್ಕಾಗಲ್ಲ ಅಂದರೆ ಹೊಟ್ಟೆ ಕಿಚ್ಚಲಲ್ಲ. ನನಗೆ ಯಾಕೆ ಸ್ವಾಮಿ ಇಂಥ ವಾಗ್ದಾನ ಕೊಟ್ಟೆ, ಬಟ್ ನನ್ನ ಜೀವನ ನಡೀತಿಲ್ವಲ್ಲ ಅನ್ನೋ ಹಾಗೆ ಕಾಣ್ತದೆ. ಆದರೆ ನಂಬಬೇಕು, ಅವರ ಆಶೀರ್ವದಿಸಲ್ಪಡುವಂತಹ ಎಲ್ಲ ವಿಚಾರಗಳು ನಮಗೋಸ್ಕರ ಎಂಬುದಾಗಿ. ಹಲ್ಲೆಲೂಯಾ. ವಿಮೋಚನ ಕಾಂಡ 12ನೇ ಅಧ್ಯಾಯ ಬಟ್ ಇದನ್ನು ನಿಮಗೆ ಅರ್ಥ ಮಾಡಿಸೋಕೆ ಇಷ್ಟಪಡ್ತೀನಿ. 12ನೇ ಅಧ್ಯಾಯ 35ನೇ ವಚನ. 12 ವಿಮೋಚನ ಕಾಂಡ 12:35. ಓದಿ ಮುಂದೆ ಬರೋಣ. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸ್ವತ್ತನ್ನು ಸುಲುಕೊಂಡರು. ಅವರು ಕೊಟ್ಟರಂತೆ, ಕೇಳಿದ್ದನ್ನು ಕೊಟ್ಟರಂತೆ. ಹೀಗೆ ಎಲ್ಲವನ್ನ ಸುಲ್ಕೊಂಡ್ಬಿಟ್ರು. ಕೊಡುವುದಕ್ಕೆ ಅವ್ರಿಗೆ ಹೇಗೆ ಮನಸ್ಸಾಯಿತು ಅನ್ನೋದನ್ನು ನೀವು ಸ್ವಲ್ಪ ಆಶ್ಚರ್ಯ ಪಡಬೇಕು. ಗಮನಿಸ್ರಿ, ಅವರು ಆಶೀರ್ವದಿಸಲ್ಪಟ್ಟದ್ದೇ ನನಗೋಸ್ಕರ ಅಂತ ನೀವು ನಂಬೋದಾದರೆ, ಇವತ್ತು ಯಾರಿಂದೆಲ್ಲ ನಿಮಗೆ ಆಶೀರ್ವಾದ ಬರ್ತದೋ, ಯಾರಿಂದೆಲ್ಲ ನೀವು ಅಭಿವೃದ್ಧಿನ ಕಾಣ್ತಿರೋ, ನೀವು ಊಹಿಸಲಿಕ್ಕೆ ಆಗಿರೋದಿಲ್ಲ ಅಂಥ ವ್ಯಕ್ತಿಗಳ ಮೂಲಕವಾಗಿ ನಿಮಗೆ ಈ ವರ್ಷ ಆಶೀರ್ವಾದದ ಕಾರ್ಯಗಳು ಹುಡುಕಿ ಬರ್ತದೆ. ಅದು ಒಂದು ವೇಳೆ ನಿನ್ನ ಸ್ಯಾಲರಿ ಸ್ಟಾಪ್ ಆಗಿರ್ಬೋದು, ಅಥವಾ ನಿನಗೆ ಬರಬೇಕಾದಂಥ ಬಹುಮಾನಗಳು ನಿಂತು ಹೋಗಿರ್ಬೋದು, ನಿನಗೆ ಬರಬೇಕಾದಂತಹ ಹಣ, ನಿನಗೆ ಬರಬೇಕಂತ ಆರೋಗ್ಯ, ನಿನಗೆ ಬರಬೇಕಂತ ಸಮಾಧಾನ ಸ್ಟಾಪ್ ಆಗಿರ್ಬೋದು. ಅಥವಾ ಕೆಲವು ವ್ಯಕ್ತಿಗಳು ನಿಮ್ಮ ಕೆಲಸದ ಸ್ಥಳ ನಿಮ್ಮ ಸಮಾಧಾನ ಹಾಳು ಮಾಡಲಿಕ್ಕೋಸ್ಕರವಾಗಿಯೇ ಕೆಲವರಿದ್ದಾರೆ. ಈ ವರ್ಷದಲ್ಲಿ ನಂಬ್ರಿ, ಅವರೇ ನಿಮ್ಮ ಆಶೀರ್ವಾದಗಳಿಗೆ ಮಾರ್ಗ ಮಾಡಿಕೊಡೋದಕ್ಕೆ ದೇವರು ಬಯಸ್ಕೊಳ್ತಾರೆ. ಅವರೇ ಐಗುಪ್ತ್ಯ, ಅವರೇ ಅಶ್ಚರ್ಯ. ನನ್ನ ಅಣ್ಣನೇ ನನಗೆ ವಿರುದ್ಧವಾಗಿದ್ದಾರೆ, ಅವರು ನನ್ನ ಆಶೀರ್ವಾದನೆಲ್ಲ ಕದೀತಿದ್ದಾರೆ, ನನಗೆ ಬರಬೇಕಂತ ಅದೇನೆಲ್ಲ ಅವ್ರು ಕಿತ್ಕೋತಿದ್ದಾರೆ ಅಂತ ಇಷ್ಟು ವರ್ಷ ನೆನೆಸಿದ್ದೀರಾ. ಈ ವರ್ಷ ನಂಬ್ರಿ, ಅವರಿಂದಲೇ ನಿಮ್ಗೆ ಆಶೀರ್ವಾದ ಹೊರಟು ಬರುತ್ತೆ. ದೇವರು ವಾಗ್ದಾನ ಮಾಡಿದ, ನಿನ್ನ ವಾಗ್ದಾನವನ್ನು ಇಷ್ಟರ ಮಟ್ಟಿಗೆ ಯೋಸೇಫ್ ಹೇಳಿದಲ್ಲ, ನನ್ನ ದೇವರು ನಿಸ್ಸಂದೇಹವಾಗಿ ತನ್ನ ವಾಗ್ದಾನವನ್ನು ನೆರವೇರಿಸ್ತಾರೆ. ಈ ಭರವಸೆ ನಿನ್ನಲ್ಲಿದ್ದಾಗಲೇ ನಿನಗೆ ವಿರುದ್ಧವಾಗಿ ಕಾಡಿದಂತಹ ವ್ಯಕ್ತಿಗಳ ಮೂಲಕವಾಗಿಯೇ ದೇವರು ನಿನ್ನನ್ನು ಅಭಿಷೇಕಿಸಿ ಆಶೀರ್ವದಿಸಿ, ಅದು ಕೂಡ ಬರೀ ಆಶೀರ್ವಾದ ಅಲ್ಲ, ನಿನ್ನನ್ನು ನಿಧಿಯಾಗಿಸ್ಲಿಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಮುಂದೆ ಓದಿದ್ರೆ ಅದನ್ನು 38ನೇ ವಚನ 37ರಿಂದ. ಇಸ್ರಾಯೇಲರು ರಮ್ಸೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಲವೇ ಸುಮಾರು 6 ಲಕ್ಷ ಗಂಡಸರು. ಮುಂದೆ ಓದೋಣ. ಅವರೊಂದಿಗೆ ಬಹುಮಂದಿ ಅನ್ಯರು ಹೊರಟು ಹೋದರು. ಇವರೊಂದಿಗೆ, ಇಸ್ರಾಯೇಲರೊಂದಿಗೆ ಬಹುಮಂದಿ ಅನ್ಯರು ಹೊರಟು ಹೋದರು. ಈ ಅನ್ಯರು ಯಾರು? ಐಗುಪ್ತರು. ಎಲ್ಲರೂ ನನ್ನ ಜೊತೆ ಇದ್ದೀರಾ? ಇಸ್ರಾಯೇಲರ ಕಾಲ್ಬಲವೇ 6 ಲಕ್ಷ ಜನ ಇತ್ತು. ಆದರೆ ಇವರ ಜೊತೆ ಹೊರಟೋದಂಥ ಅನ್ಯ ಜನ ಯಾವ ರೀತಿಯಲ್ಲಿ ನಡೆಸಲ್ಪಟ್ಟರು ಅಂದರೆ, ಇಸ್ರಾಯೇಲರೊಂದಿಗೆ ಇಸ್ರಾಯೇಲರಾಗಿ ಬೆರೆತೋರು. ಇಸ್ರಾಯೇಲರಾಗಿ ಏನು ಮಾಡೋರು? ಐಗುಪ್ತರು ಇಸ್ರಾಯೇಲರೊಂದಿಗೆ ಬೆರೆತೋರು. ಈಗ ಅರಣ್ಯದಲ್ಲಿ ಹೋಗ್ತಿದ್ದಾರೆ. ಎಲ್ಲ ಆಜ್ಞೆಯು ಇಸ್ರಾಯೇಲರಿಗೆ ಮಾತ್ರನ, ಜೊತೆಗೆ ಹೋದವ್ರಿಗೂ
ಜೊತೆಗೆ ಹೋದವ್ರಿಗೂ. ಅಗ್ನಿಸ್ತಂಭ ಮೇಘಸ್ತಂಭ ಇಸ್ರಾಯೇಲ್ಗೆ ಮಾತ್ರ ಜೊತೆಗೆ ಹೋದವರಿಗೂ ಇತ್ತು. ಇದುವೇ ಐಗುಪ್ತ್ಯವು ಇಸ್ರಾಯೇಲರೊಂದಿಗೆ ಕಲಿತು. ಹಲ್ಲೆಲೂಯಾ. ಬೆರೆತಂಥ ಉದ್ದೇಶ ಅನ್ಯರು ಕೂಡ ಐಗುಪ್ತರು ಕೂಡ ಆಶೀರ್ವಾದ ಕಾಣ್ತಿದ್ದಾರೆ. ಗಮನಿಸಲಿ, ಈ ವರ್ಷ ಇಸ್ರಾಯೇಲರಾದ ನಿನ್ನ ಜೊತೆಯಲ್ಲಿ ಅನೇಕ ಅನ್ಯ ಜನರು ನಿನ್ನ ಬಳಿ, ನಿನ್ನ ಸಭೆಯ ಬಳಿ, ನಿನ್ನ ಆತ್ಮಿಕತೆ ಬಳಿ ಬರಬೇಕು. ಜೊತೆ ತನ್ನ ದೇಶವನ್ನು ಬಿಟ್ಟು ಹೊರಡುವಂಥವರಿಗೆ ಕಷ್ಟಕರವಾಗಿರುತ್ತೆ. ಇಸ್ರಾಯೇಲರಿಗೆ ಯಾವ ದೇಶ? ಅದು ಅನ್ಯ ದೇಶ. ಐಗುಪ್ತದವರಿಗೆ ಸ್ವದೇಶ. ಇವರು ಅನ್ಯ ದೇಶ ಬಿಟ್ಟು ಬರೋದಕ್ಕೂ ಸ್ವದೇಶದವರು ಸ್ವದೇಶ ಬಿಟ್ಟು ಬರೋದಕ್ಕೂ ವ್ಯತ್ಯಾಸ ಇಲ್ಲ. ಕಷ್ಟಕರವಾಗಿರುತ್ತೆ, ಬರಲ್ಲ. ಆದರೆ ಈ ಸಾರಿ ನೀವು ಹೇಳ್ತಿದ್ರಿ, ವಿಗ್ರಹಾರಾಧನೆ ಬಿಟ್ಟು ಇಂಥವ್ರು ಬರಲ್ಲ ಪಾಸ್ಟ್ರೆ, ಇಂಥ ವ್ಯಕ್ತಿಗಳು ಇಂಥ ಕಾರ್ಯಗಳನ್ನ ಬಿಟ್ಟು ಬದಲಾಗೋದೇ ಇಲ್ಲ ಪಾಸ್ಟ್ರೆ ಅಂತ. ಈ ಸಾರಿ ನಿಮ್ಮ ಆಶೀರ್ವಾದವೇ ಅವರೆಲ್ಲ ನಿಮ್ಮ ಹಿಂದೆ ಬರಲಿಕ್ಕೆ ಹೋಗ್ತಾರೆ. ಐಗುಪ್ತ್ಯರು ಇಸ್ರಾಯೇಲರ ಜೊತೆ ಬರ್ತಿದ್ದಾರೆ. ಸ್ವಲ್ಪ ಜನನ, ತುಂಬ ಜನನ ಏನಂತ ಬರೆದಿದ್ದಾರೆ ಅಲ್ಲಿ? ಬಹುಮಂದಿ. ಹಲ್ಲೆಲೂಯಾ. ಈ ಸರಿ ಹೇಳ್ರಿ, ಬಹುಮಂದಿ ನನ್ನ ಜೊತೆ ಬರ್ಲಿಕ್ಕೆ ಹೋಗ್ತಾರೆ ಸಭೆಗೆ. ಆಮೇಲೆ ಬಹುಮಂದಿ ನನ್ನ ಜೊತೆ ಬರ್ಲಿಕ್ಕೆ ಹೋಗ್ತಾರೆ. ಇಸ್ರಾಯೇಲರು ಆಶೀರ್ವಾದ ನಿಧಿ ಆಗ್ತಾರೆ. ಒಂದು ಸಾಧಾರಣ ಆಶೀರ್ವಾದ. ಇಸ್ರಾಯೇಲ್, ಐಗುಪ್ತ, ಅಶ್ಶೂರ್ಯಗಳೊಂದಿಗೆ ಕಲಿತು ಈ ಮೂರು ಕೂಡ ಆಶೀರ್ವಾದ ನಿಧಿ ಆಗಿರ್ತದೆ ಪ್ರಪಂಚದಲ್ಲಿ. ಇವತ್ತು ನನ್ನ ಕುಟುಂಬದಲ್ಲಿ, ನನ್ನ ಊರಿನಲ್ಲಿ, ನನ್ನ ಪಟ್ಟಣದಲ್ಲಿ ನಾನು ಆಶೀರ್ವಾದ ನಿಧಿ ಆಗಲಿಕ್ಕೆ ಐಗುಪ್ತರಲ್ಲಿ ನಾನು ಹುಡುಕಬೇಕು. ನಿನ್ನ ಕಣ್ಣುಗಳು ಇನ್ನು ಮೇಲೆ ಐಗುಪ್ತರ ನಮ್ಮ ಹಿಂದೆ ಬರಬೇಕು. ಜಕಾರದಲ್ಲಿ ಏನು ನೋಡ್ತೀವಿ? ಯಹೂದ್ಯನ ಒಬ್ಬನ ಸೆರಗನ್ನು ಹಿಡ್ಕೊಂಡು ಎಷ್ಟು ಜನ? 10 ಜನಾಂಗದವರು. ಹಲ್ಲೆಲೂಯಾ. ನನ್ನ ಜೊತೆ ಇದ್ದೀರಲ್ವಾ? ತೆಗೆದುಕೊಟ್ರಿ ಅಂದರೆ ಓದ್ಬಿಟ್ರಿ. ಜಕಾರ 8ನೇ ಅಧ್ಯಾಯ 23ನೇ ವಚನ. ಜಕಾರ 8:23. ಜಕಾರ್ಯ 8:23 ಓದೋಣ. ಇಂತೆನ್ನುತ್ತಾನೆ, ವಿವಿಧ ಭಾಷೆಗಳಾದ 10 ಜನ. ವಿವಿಧ ಭಾಷೆಯ ಅರ್ಥ ಏನು? ಒಬ್ಬ ಐಗುಪ್ತ, ಒಬ್ಬ ಇಸ್ರಾಯೇಲು, ಒಬ್ಬ ಅಶ್ಶೂರ್ಯ. ಹಲ್ಲೆಲೂಯಾ. ವಿವಿಧ ಭಾಷೆಗಳನ್ನಾಡುವವರು ಇವರು ಇಸ್ರಾಯೇಲ್ ಮಾತ್ರ ಅಲ್ಲ. ಪ್ರಾರಂಭದ ಮತ್ತೊಂದು ಸರಿ. ಆ ಕಾಲದಲ್ಲಿ, ನಮ್ಮ ಈ ವಾಗ್ದಾನದಲ್ಲಿ ಏನಿದೆ? ಆ ದಿನದಲ್ಲಿ ಅದೇನು ನಡಿಬೇಕಂತ ಮುಂದೆ ಓದಿರಿ. ಜನಾಂಗಗಳಂದ್ರೆ ಇಸ್ರಾಯೇಲ್ ಜನಾಂಗನ, ಐಗುಪ್ತ ಒಂದು ಜನಾಂಗನ, ಕುಲನ ಜನಾಂಗನ ಇದು. ಕುಲ ಅಂದರೆ ಒಂದೇ ಜನಾಂಗ. ಜನಾಂಗ ಅಂದರೆ ಬೇರೆ ಬೇರೆ 10 ವಿವಿಧ ಜನಾಂಗಗಳ 10 ಜನರು. ಈ ವರ್ಷ ಅಟ್ಲೀಸ್ಟ್ 3 ಜನಾಂಗ ಬರಲಿ ನಮ್ಮ ಸಂಸಭೆಗೆ ನಿಮ್ಮಿಂದ. ಪಕ್ಕ ನೋಡಿ, ಅಟ್ಲೀಸ್ಟ್ ಈ ವರ್ಷ 3 ಜನಾಂಗ ನಿಮ್ಮಿಂದ ಬರಲಿ ಸಭೆಗೆ. ಆಮೇಲೆ 3 ಜನಾಂಗದವರು ಸಭೆಗೆ ಬರ್ತಾರೆ ಎಂಬುದಾಗಿ ದೇವರು ಈ ವರ್ಷ ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ. ಆಶೀರ್ವಾದ ಅಂದರೆ ನೀವು ನೆನೆಸಿದ್ರಿ ಪಾಸ್ಟ್ರೇ, ಈ ಕಳೆದ ವರ್ಷ ಎಲ್ಲ ಬಾಡಿಗೆ ಕಟ್ಟಿ ಸಾಕಾಗಿತ್ತು. ಈ ವರ್ಷ ಆಶೀರ್ವಾದ ನಿಧಿ ನಮ್ಮ ಮನೆ ಮೇಲೆ ಇನ್ನೊಂದು ಮನೆ ಕಟ್ಟಿ ನಾನೇ ಬಾಡಿಗೆ ಬಿಡಕ್ಕೆ ಹೋಗ್ತೀನಿ ಅಂದ್ಕೊಂಡಿರ್ಬೋದೇನು. ಅದೆಲ್ಲ ಆಶೀರ್ವಾದ. ಇನ್ನೊಂದಿನ ಮಾತನಾಡ್ತೀನಿ. ಆಶೀರ್ವಾದ ಅಂದರೆ ಏನು? ಆಶೀರ್ವಾದ ಅಂದರೆ ನಮ್ಮ ಗ್ರಹಿಕೆ ಲೋಕದವರೆಲ್ಲ ತಿಳ್ಕೊಂಡ್ರು ಆಶೀರ್ವಾದನೇ ಬೇರೆ. ನಡ್ಕೊಂಬತ್ತಿದವರು ಬೈಕಲ್ಲಿ ಬಂದರೆ ಏನದು? ಆದರೆ ಅದು ಆಶೀರ್ವಾದ ಅಲ್ಲ. ಬಾಡಿಗೆ ಮನೆಯವರು ಸ್ವಂತ ಮನೆಗೂ ಆದರೆ, ಬೈಕ್ಲಿರೋರು ಕಾರ್ಗೂ ಆದರೆ, ಇದೆಲ್ಲ ಆಶೀರ್ವಾದ ಅಂತ ನೆನೆಸ್ತೀವಿ. ಆ ಥರ ನೋಡಿದ್ರೆ ನಿಮಗಿಂತ ಹೆಚ್ಚಾಗಿ ನನಗಿಂತ ಹೆಚ್ಚಾಗಿ ಅನ್ಯರು ಜಾಸ್ತಿ ಇಟ್ಟಿಲ್ವ? ಮುಖೇಶ್ ಅಂಬಾನಿ ಆಶೀರ್ವದಿಸಲ್ಪಟ್ಟವನ? ಹಾಗಿದ್ರೆ ಆಶೀರ್ವಾದ ಅಂದರೆ ಏನು? ಅದನ್ನು ನಾವು ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ಅಂಬಾನಿ ಮಗನ ನೋಡಿದರೆ ತಾನೆ ಆಶೀರ್ವಾದ ಅನಿಸಿದೆ? ನೋಡಿದ್ರೆ ಇಲ್ಲ. ಅವ್ರ ಹತ್ರ ತುಂಬ ಹಣ ಇದೆ, ತುಂಬ ಆಸ್ತಿ ಇದೆ, ಆದರೆ ಆಶೀರ್ವಾದ ಆಗಲ್ಲ. ಇವತ್ತು ಈ ಆಶೀರ್ವದಿಸಲ್ಪಟ್ಟಂಥ ವರ್ಷದಲ್ಲಿ ನಮ್ಮೆಲ್ಲರ ಗ್ರಹಿಕೆ ಬದಲಾಗಬೇಕು. ಅದನ್ನೇ ಮುಂದಿನ ಮಾತಾಡ್ತೀನಿ, ಆಶೀರ್ವಾದ ಅಂದರೆ ಏನು ಅಂತ. ಇಲ್ಲಿ ಐಗುಪ್ತ್ಯರು ಇಸ್ರಾಯೇಲರೊಂದಿಗೆ ಕಲಿತು ಅವರ ಈ ಜೊತೆಲೇ ಹೊರಟು ಬಿಟ್ಟಂತೆ ಬಹುಮಂದಿ. ಈ ಸಾರಿ ಕ್ರಿಸ್ಮಸ್ಗೆ ಸಹೋದರಿ ಸಂಧ್ಯಾ ಅವ್ರ ಮೂಲಕ ಎಷ್ಟು ಜನ ಬಂದರು ಗೊತ್ತಾ? 32 ಜನ ಅವರೊಬ್ಬರಿಂದ ಬಂದರು. ಪಕ್ಕದಲ್ಲಿ ಕೇಳಿ, ನಿಮ್ಮಿಂದ ಎಷ್ಟು ಜನ ಬಂದರು ಅಂತೇಳಿ. ಕೆಲವ್ರ ಥರ ನಾನೇ ಬಂದಿಲ್ಲ. ಕೆಲವರಿಗೆ
ಕೆಲವರು ದುಡಿದಿದ್ದೀರಿ, ಕೆಲವರು ಪ್ರಯಾಸ ಪಟ್ಟಿದ್ದೀರಿ, ಕೆಲವರು ಬರದೇ ಇರ್ಬೋದು, ನೋ ಪ್ರಾಬ್ಲಮ್, ವೆರಿ ಗುಡ್. ಆದರೆ ತುಂಬ ಜನ ಏನು ಪ್ರಯಾಸ ಪಟ್ಟಿಲ್ಲ. ನೋ ಪ್ರಾಬ್ಲಮ್. ಈ ವರ್ಷ 3 ಜನಾಂಗ ನಿನ್ನಿಂದ ಬರಲಿಕ್ಕೆ ಹೋಗ್ತಾರೆ. ಆಮೇಲೆ ಯಾವತ್ತೂ ಶ್ರೇಷ್ಠವಾದ ಸಾಕ್ಷಿ ನಮ್ಮ ಸುಜಾತ ಹೇಳಿದ್ರೆ ಇವತ್ತು ಹಲ್ಲೆಲೂಯಾ. ಎಂಥ ಒಂದು ಶ್ರೇಷ್ಠವಾದ ಸಾಕ್ಷಿ ಹೇಳಿದ್ರು. ಖಂಡದ ಒಳಗ ಭಾರ ಇರಲಿಲ್ಲ ಇಷ್ಟು ವರ್ಷ. ಈಗ ಅವರು ಪ್ರಾರ್ಥನೆ ಮಾಡಬೇಕು ಅನ್ನೋ ಒಂದು ಹಂಬಲವನ್ನು ನಾನು ನೋಡ್ತಿದ್ದೀನಿ. ನಾನು ಪ್ರಾರ್ಥಿಸಬೇಕು ಅನ್ನುವಂಥ ತವಕವನ್ನು ನಾನು ನೋಡ್ತಾ ಇದ್ದೀನಿ. ಯಾರನ್ನ ಕಂಡರೂ ಎಸ್ ದೇವರು ನಿಮ್ಮನ್ನು ಅದ್ಭುತ ಮಾಡ್ತಾರೆ, ನಿನ್ನ ವಾಸಿ ಮಾಡ್ತಾರೆ ಅನ್ನುವಂಥ ಆ ಭಾರವನ್ನು ದೇವರು ಅವರಿಗೆ ತಂದುಬಿಟ್ರು. ಇದುವೇ ಆಶೀರ್ವಾದ. ಆಮೇಲೆ ನಾಳೆ ಅವ್ರ ಮನೆ ಎದುರುಗಡೆ ತುಂಬ ಜಮೀನಿದೆ. ನಮ್ಮ ಮನೆ ಎದುರುಗಡೆ ತುಂಬ ಜಮೀನಿದೆ ಅವ್ರದ್ದು. ಆ ಸುತ್ತಮುತ್ತ ನಾವೇನು ಬಿತ್ತಲೇ ಇಲ್ಲಪ್ಪ ಅಷ್ಟೇ, ಅದೇ ಚೆನ್ನಾಗಿ ಬೆಳೆದು ನಿಂತೋಗದ, ಕುಯ್ಕಬೇಕು ಅಷ್ಟೇ ನಾವು ಅನ್ನೋದಲ್ಲ ಆಶೀರ್ವಾದ. ಹಲ್ಲೆಲೂಯಾ. ನಾವು ಬಿತ್ತದೇ ಇದ್ರೂ ಬೆಳೆಯೋದಲ್ಲ ಆಶೀರ್ವಾದ. ಇವತ್ತು 3 ಜನಾಂಗ ಕಲಿತು. ಇವತ್ತು ಕೆಲವು ಸಲ ನಾನು ನೋಡಿದ್ದೀನಿ, ನಮ್ಮ ಸುಜಾತ ಅಂದರೆ ರಾಜೇಶ್ ಅವರ ಫ್ಯಾಮಿಲಿ ಅನೇಕ ವಿಷಯಗಳಲ್ಲಿ ಮನಸ್ಸಿನ ಮೂಲಕವಾಗಿ ಕೆಲವು ಚುಚ್ಚು ಮಾತುಗಳಿಂದ ಸಹಿಸಿಕೊಳ್ತಾ ಐಗುಪ್ತರೊಂದಿಗೆ ಕಲಿತು ಬಾಳ್ತಿದ್ದಾರೆ. ಆಮೇಲೆ ಕಲಿತು ಬಾಳ್ತಿದ್ದಾರೆ. ನನ್ನ ಸಾಕ್ಷಿಗಾಗಿ ಹೇಳ್ತಾ ಇದ್ದೀನಿ, ಈ ಸಾರಿ ನೀನು ಐಗುಪ್ತರನ್ನು ಕಲಿತು ಅಂತ ಹೇಳಿದ್ರೆ ಅವ್ರನ್ನ ಸಹಿಸ್ಕೋಬೇಕಾ ಬೇಡವಾ? ಇವರಲ್ಲಿ ಇಸ್ರಾಯೇಲರೆಲ್ಲರೂ ಐಗುಪ್ತ ದೇಶವನ್ನು ಬಿಟ್ಟು ಹೊರಗೆ ಬಂದ್ರಲ್ಲ, ಆಗ ಐಗುಪ್ತರು ಕೂಡ ಜೊತೆಗೆ ಬರ್ತೀವಿ ಅಂದಾಗ ಏನು ಹೇಳಿರಬಹುದಾಗಿತ್ತು? ಇವರು ಇಷ್ಟು ವರ್ಷ ನನ್ನ ಬಾಧಿಸಿದವರೇ ನೀವು, ನಮ್ಮನ್ನು ಬಿಟ್ಟಿ ಆಳುಗಳಾಗಿ ಯಾವುದೇ ಸಂಬಳ ಕೊಡದೆ ದುಡಿಸ್ಕೊಂಡವರು ನೀವು ನಮ್ಮ ಜೊತೆ ಬರ್ಕೊಡೋದು ಹೇಳ್ಬೋದಾಗಿತ್ತ? ಆದರೆ ಇಸ್ರಾಯೇಲ್ ಯಾವ ಮನಸ್ಸು ಬಂತು ನೋಡಿ, ಬನ್ನಿ ಸೇರಿಸಿಕೊಳ್ಳುವಂತಹ ಮನಸ್ಸು. ಹಲ್ಲೆಲೂಯಾ. ಸರಿ, ಇನ್ನೂ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಸ್ವಲ್ಪ ತದ್ವಿರುದ್ಧವಾದ ಮಾತುಗಳೇ ಮಧ್ಯೆ ಬರ್ತದೆ. ಈ ಇಸ್ರಾಯೇಲರು ದೇವರನ್ನು ಗುಣಗುಟ್ಟಿ ನೋಯಿಸಿದ್ದು ಹೇಗೆ, ಯಾರಿಂದ? ಐಗುಪ್ತರಿಂದ. ಅರಣ್ಯಕಾಂಡ ತೆಗೆದುಕೊಳ್ರಿ, 11ನೇ ಅಧ್ಯಾಯಕ್ಕೆ ಬನ್ನಿರಿ. ಅರಣ್ಯಕಾಂಡ 11ನೇ ಅಧ್ಯಾಯ 4ನೇ ವಚನ ಓದೋಣ. ಅರಣ್ಯಕಾಂಡ 11 ಅದರ 4 ತೆಗೆದುಕೊಳ್ರಿ ಓದೋಣ. ಅವರ ಮಧ್ಯ ನೋಡಿ ಓದುವಾಗ ಅರ್ಥ ಆಗಬೇಕು. ಅವರ ಮಧ್ಯದಲ್ಲಿದ್ದ ಇತರ ಜನರು ಅಂದ್ಬಿಟ್ರೆ ಅರ್ಥವಾಗಲ್ಲ. ಅವರ ಮಧ್ಯದಲ್ಲಿದ್ದ ಇತರ ಜನರು, ಇದು ಯಾರವರು? ಅಲ್ಲಿಂದ ಹೋದ್ರಲ್ಲ ಜೊತೆಗೆ, ಐಗುಪ್ತರೇ ಅಲ್ಲಿಂದ ಜೊತೆಗೆ ಹೋದ್ರಲ್ಲ, ಇತರ ಜನರು ಐಗುಪ್ತರೇ ಏನನ್ನು ಆಶಿಸಿದ್ರು? ಈಗ ಫಸ್ಟ್ ಮಾಂಸವನ್ನು ಆಶಿಸಿದ್ದು ಯಾರಾಗಿದ್ರೆ? ಐಗುಪ್ತರು. ಗುಣಗುಟ್ಟಿದ್ದು ಯಾರು? ಆದರೆ ಪ್ರೇರೇಪಿಸಿದ್ದು ಯಾರು? ಕಲಿಯೋದೇನು ಕಲ್ತು ಬಿಡ್ತೀವಿ ಫಾಸ್ಟ್ ಹೇಳೋಣ. ಈ ಸರಿ ಐಗುಪ್ತ ಇಸ್ರೇಲ್ ಏನು ಮಾಡಬೇಕು? ಬಾರ ಅಂದ್ಬಿಟ್ಟು ಆಗಬೇಕು, ಯಾಕಂದ್ರೆ ಹೋಗೋದು. ಆದರೆ ಅದರ ನಂತರ ಎದುರಾಗುವಂತಹ ಹೋರಾಟಗಳಿಗೆ ಅವರ ಆಲೋಚನೆಗಳು ನಿನ್ನ ಕಿವಿಗೊಡುವವನಾಗಿರೋದಲ್ಲ. ನಿನ್ನ ನಿಮಿತ್ತವಾಗಿ ಅವರು ಬದಲಾಗಬೇಕೇ ಹೊರತು ಅವರ ನಿಮಿತ್ತವಾಗಿ ನೀನು ಬದಲಾಗಿ ಶಾಪವನ್ನು ಹೊಂದಿಕೊಳ್ಳುವುದಲ್ಲ. ಇವರು ಕಲಿಬೇಕು ಅಂತ ದೇವರು ನೇಮಿಸಿದ್ರು, ಆದರೆ ನಷ್ಟವಾಗಿದ್ದು ಎಲ್ಲಿ ಅಂತ ಹೇಳಿದ್ರೆ, ಮುಂದೆ ಓದೋಣ. ಇಸ್ರಾಯೇಲರು ಕೂಡ ಫಸ್ಟ್ ಅವ್ರು ಹೆಂಗೆ ಕೇಳಿದ್ರು? ಹಿಂಗೆ ಹೇಳಿರ್ಬೋದು, ಜೊತೆಗೆ ಬಂದಿರೋರು ಇವ್ರಿಗೆ ಅಧಿಕಾರ ಇಲ್ಲ. ಇನ್ನು ಹೇಳ್ಬೋದ್ರೆ ಪಕ್ಕದ ಮನೆಯವರು ಇವರು, ನಮ್ಮ ಮನೆ ಬರ್ತಾರೆ, ಮಾಂಸ ಇದ್ರೆ ಚೆನ್ನಾಗಿತ್ತು ಅನ್ಸುತ್ತೆ ನಿಮ್ಮಲ್ಲಿ, ಊಟ ಮಾಡುವಂದ್ರಿ, ಮಾಂಸ ಇದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. ಈಗ ಮಗ ಸ್ಟಾರ್ಟ್ ಮಾಡೋಣ, ಅಪ್ಪ ನಂಗೆ ಮಾಂಸ ತಗೊಡೋದು. ನಿಮ್ಮ ಕೇಳೋಕ್ಕಿದ್ದ ಪಕ್ಕದ ಮನೆಯವ್ರು ಅಳ್ದ ಕೇಳೋಕ್ಕಾಗತ್ತಾ? ಕೇಳಕ್ಕೆ ಪ್ರೇರೇಪಣೆ ಕೊಟ್ಟಿದ್ಯಾರು? ಐಗುಪ್ತರು ಕೊಟ್ಟರು, ಇವ್ರು ಹಿಡ್ಕೊಂಡ. ಈ ದೇವ್ರಿಗೆ ಏನಾಯ್ತಿದು? ಕೋಪ ಬಂತು. ಹಲ್ಲೆಲೂಯಾ. ಆದರೆ ಈ ವರ್ಷದ ವಾಗ್ದಾನ ಗೊತ್ತಾ? ಅವ್ರ ಜೊತೆ ಕಲಿತೀಯ, ನೀನು ಆಶೀರ್ವಾದ ನಿಧಿಯಾಗಿರ್ತೀಯ. ತದ್ವಿರುದ್ಧವಾಗಿ ಹೊಸ ಒಡಂಬಡಿಕೆಯಲ್ಲಿ ಹೊಸ ವಾಗ್ದಾನ ದೇವರು ನೀಡ್ತಾರೆ. ಅವರ ಜೊತೆನೂ ನೀನು ಕಲಿತೀಯ ಅಂದರೆ ವ್ಯತ್ಯಾಸ ತಿಳ್ಕೊಬೇಡಿ, ಯಾರು ಕಲ್ತನೋ ಅಂತ. ಕಲೆತು, ಸೇರಿ, ಬೆರೆತು ಅಂತ ಹಾಕ್ಸ್ಬೇಕಿತ್ತು ನಾನು. ಬೆರೆತು ಅವರ ಸಂಗಡ ನೀನು ಬೆರೆತು ಏನು ಮಾಡ್ಲಿಕ್ಕೆ ಹೋಗ್ತೀಯ? ನೀನು ಮಾತ್ರ ಅಲ್ಲ, ಅವ್ರನ್ನೂ ಆಶೀರ್ವಾದ ನಿಧಿಯನ್ನಾಗಿಸಲಿಕ್ಕೆ ನಿನ್ನನ್ನು ದೇವರು ಉಪಯೋಗಿಸ್ತಾನೆ. ಇಸ್ರಾಯೇಲರು 2 ವರ್ಷ ಬರಗಾಲ ಅನುಭವಿಸಿದ್ರು, ಐಗುಪ್ತರು ಮಾತ್ರ ಬರಗಾಲ ಅನುಭವಿಸಲಿಲ್ಲ.
ಮತ್ತು ನಾನು ಹೊಸ ವರ್ಷದಲ್ಲಿ ಹೇಳಿದ ಮಾತನ್ನು ನಾನು ನಿಮಗೆ ಹೇಳ್ತೀನಿ. 7 ವರ್ಷ ಸುಭಿಕ್ಷೆಯನ್ನು ದೇವರು ಕೊಟ್ಟರು, 7 ವರ್ಷ ದುರ್ಭಿಕ್ಷೆ ಸ್ಟಾರ್ಟ್ ಆಯಿತು. ದುರ್ಭಿಕ್ಷೆ ಸ್ಟಾರ್ಟ್ ಆದಾಗ ಐಗುಪ್ತರಿಗೆ ಮಾತ್ರ ದುರ್ಭಿಕ್ಷೆ ಆಗಿರಲಿಲ್ಲ, ಅದು ಆಶೀರ್ವಾದವಾಗಿತ್ತು. ಆಶೀರ್ವಾದ ವರ್ಷ. ಆಶೀರ್ವಾದ ಏನು ಗೊತ್ತಾ? ನಾವು ಬಿತ್ತುತ್ತಿಲ್ಲ, ಬಿತ್ತಕ್ಕೆ ಮಳೆ ಇಲ್ಲ, ನಾವು ಕೊಯ್ತಿಲ್ಲ, ಕಷ್ಟ. ಆದರೆ ಆಯಾ ದಿನಕ್ಕೆ ಬೇಕಾದಂತಹ ಆಹಾರ ಪದಾರ್ಥಗಳು ಐಗುಪ್ತ ದೇಶದ ಎಲ್ಲ ಮನೆಗಳಿಗೆ ಹೋಗಿ ತಲುಪ್ತಾ ಇತ್ತು. ಇವರು ಗಮನಿಸಿ, ದುಡಿತಿರಲಿಲ್ಲ. ಇಷ್ಟು ವರ್ಷ ದುಡಿತಿದ್ರು, ಇವರೇ ಪ್ರಯಾಸ ಪಡ್ತಿದ್ರು, ಇವರೇ ತಿಂತಾಯಿದ್ರು. ಈ ವರ್ಷ ಯಾವ ವರ್ಷ? ದುರ್ಭಿಕ್ಷೆ ಕಾಲದಲ್ಲಿ. ಸುಭಿಕ್ಷೆ ಮುಗೀತು. ನಮಗೂ ಸುಭಿಕ್ಷೆ ಮುಗಿದಿದೆಯಾ? ಸುಭಿಕ್ಷೆ ಮುಗಿದು ಕಾಲಿಡ್ತಿದ್ದಾಗೇ ಪ್ರತಿ ಮನೆಗಳಿಗೆ ಆಹಾರ ಹೋಗ್ತಾ ಇದೆ. ಪರವಾನ ಕಳಿಸ್ತಾ ಇದ್ದಾನೆ, ಯೋಸೆಫ್ ಕಳಿಸ್ತಾ ಇದ್ದಾನೆ. ನೀವು ಹೇಳಿ, ದುಡಿದೇ ಇದ್ರು, ಕೆಲಸ ಮಾಡದೇ ಇದ್ರು, ನಿಮ್ಮ ಮನೆಗೆ ತಿಂಗಳಿಗೆ ಸರಿಯಾಗಿ ಸಾಮಾನು ಬಂದ್ಬಿಟ್ಟು ಸಂಬಳ ಬಂದ್ಬಿಟ್ರೆ ಏನಂತೀರಿ ನೀವು? ವಾಹ್, ಎಂಥ ಆಶೀರ್ವಾದ. ದುಡಿದು ಸಂಪಾದನೆ ಬಂದರೆ ದೇವರೇ ಈ ಕೃಪೆಗೆ ಹಾಕಿಸ್ತು ಅಂತ. ಹೌದು ತಾನೆ? ಈ ಪ್ರಯಾಸಕ್ಕೆ ತಕ್ಕ ಪ್ರತಿಫಲ ಕೊಟ್ಟಿದೆ ಸ್ವಾಮಿ. ಬೈಬಲ್ ಹೇಳ್ತದೆ, ಸಲ್ಲತಕ್ಕಂಥ ಕೂಲಿ ಅವನಿಗೆ ಕೃಪೆಯಿಂದ ದೊರಕೋದಲ್ಲ, ಅವನ ಹಕ್ಕು ಅದು. ಹೌದಾ? ಶ್ರಮದಿಂದ ಬಂದದ್ದು ಅಂತ ವಾಕ್ಯ ಹೇಳ್ತದೆ. ಆದರೆ ಈಗ ನಡೀತಿರೋದು ಐಗುಪ್ತದಲ್ಲಿ ಅಂದರೆ ಯಾರಿಗೂ ಪ್ರಯಾಸ ಇಲ್ಲ, ಯಾರೂ ಹಣ ಕೊಡ್ತಾ ಇಲ್ಲ. ಯಾಕೆ ಹೇಳಿ? ಸುಭಿಕ್ಷೆ ವರ್ಷದಲ್ಲಿ ಇವರೆಲ್ಲರಿಂದ ಅವರು ತುಂಬಿಸಲ್ಪಟ್ಟಿದ್ದಾರೆ. ಯೋಸೇಫನ ಪರಾಮರ್ಶಿ ಎಲ್ಲವನ್ನು ಸುರಕ್ಷಿತವಾಗಿಟ್ಟಿದ್ದಾನೆ. ಈಗ ಐಗುಪ್ತ ದೇಶದ ಎಲ್ಲರಿಗೂ ಸುರಕ್ಷಿತವಾದ ರೀತಿಯಲ್ಲಿ ಅವ್ರಿಗೆ ಆಹಾರ ಧಾನ್ಯಗಳು ಹೋಗ್ತಾ ಇದೆ. ಕೇಳಿದ ವಸ್ತುಗಳನ್ನೇ ಅವ್ರು ಕೊಡ್ತಾ ಇದ್ದಾರೆ. ಊಟಕ್ಕೆ ಬೇಕಾದಂಥ ಎಲ್ಲವೂ ಹೋಗಿ ತಲುಪ್ತಾ ಇದೆ. 2 ವರ್ಷಗಳು ಇಸ್ರಾಯೇಲರು ಕಷ್ಟವನ್ನು ಅನುಭವಿಸ್ತಾ ಇಲ್ಲ. ಹೊರಗಡೆ ಇರುವಂಥ ಎಲ್ಲ ಆಹಾರ ಧಾನ್ಯಗಳನ್ನು ತಂದು ಖಾಲಿ ಆಗ್ತಾ ಇದೆ. ಇರುವಂಥ ಚಿನ್ನ ಬೆಳ್ಳಿ ಎಲ್ಲವನ್ನು ಕೊಟ್ಟು ತಿನ್ನಬೇಕು ಅಂತ ಹೇಳಿದ್ರೆ ಈಗ ಆಹಾರ ಸಿಕ್ಕದಂಥ ಸನ್ನಿವೇಶದಲ್ಲಿಯೇ ಐಗುಪ್ತ ದೇಶವನ್ನು ಹುಡುಕಿ ಹೋಗ್ತಿದ್ದಾರೆ. ಇದುವೇ ಇಸ್ರಾಯೇಲು ಐಗುಪ್ತವು ಕಲಿಯುವಂತಹ ಸನ್ನಿವೇಶ, ಬೆರೆಯುವಂತಹ ಸನ್ನಿವೇಶ. ಕೆಲವು ಸಾರಿ ಈ ವರ್ಷ ನಿಮ್ಮ ಜೀವಿತದಲ್ಲಿ ಮತ್ತೊಬ್ಬರನ್ನು ಆಶ್ರಯಿಸುವಂತಹ ಸನ್ನಿವೇಶ ಬಂದರೆ, ಇಸ್ರಾಯೇಲರು ಐಗುಪ್ತರನ್ನು ಆಶ್ರಯಿಸುವ ಸನ್ನಿವೇಶ ಬಂತ? ಇದು ದೇವರು ನೇಮಿಸಿದ್ದು. ಗಮನಿಸ್ರಿ, ದೇವರು ನೇಮಿಸಿದ್ದು. ಇಸ್ರಾಯೇಲು ಐಗುಪ್ತ ದೇಶವನ್ನು ಹುಡುಕಿ ಹೋಗ್ತಾ ಇದೆ, ಬೆರೆಯೋದಕ್ಕೋಸ್ಕರ ಹೋಗ್ತಾ ಇದೆ. ಈ ರೀತಿ ಅವರು ಬರಬೇಕು ಅನ್ನುವಂಥ ಉದ್ದೇಶಕ್ಕೇನೆ ಬರಗಾಲನೇ ಕೊಟ್ಟಿದ್ದು ದೇವರು. ಐಗುಪ್ತ ದೇಶವನ್ನು ಆಶೀರ್ವದಿಸಿದ್ದೇ ಇಸ್ರಾಯೇಲರು ಅಲ್ಲಿ ಬರಬೇಕು ಅಂತ. ಇನ್ನು ಉಳಿದ 5 ವರ್ಷಗಳು ಇಸ್ರಾಯೇಲರಿಗೆ ದವಸ ಧಾನ್ಯಗಳು ಸುಲಭವಾಗಿ ಬಂದು ಸೇರ್ತು. ಅದಕ್ಕೆ ಹಣ ಕೊಟ್ಟ? ಫಸ್ಟ್ ಹಣ ಕೊಟ್ಟ. ಅವ್ರ ಅಣ್ಣವ್ರು ಏನು ಮಾಡಿದ್ರು? ಹಣ ಕೊಟ್ಟು ದವಸ ಧಾನ್ಯ ತೆಗೆದುಕೊಂಡ್ರು. ದಾರಿಯ ಮಧ್ಯದಲ್ಲಿ ಹೋಗ್ತಾ ಕತ್ತೆಗಳಿಗೆ ದವಸ ಧಾನ್ಯವನ್ನು ಹಾಕಿ ತಿನ್ನಿಸ್ಲಿಕ್ಕೆ ಕೊಡುವಾಗ ಒಳಗಡೆ ಏನಿತ್ತು? ಅವರು ಕೊಟ್ಟಂತಹ ಬೆಳ್ಳಿಯ ಹಣ ಅವರ ಹತ್ರ ಇತ್ತು. ಹಾಗಿದ್ದರ್ಥ ಸುಭಿಕ್ಷೆ ಮುಗಿದು ಇಸ್ರಾಯೇಲರಿಗೆ ಪ್ರಯಾಸವೇ ಇಲ್ಲದೆ ಇಸ್ರಾಯೇಲರಿಗೂ ಆಶೀರ್ವಾದ ಬಂದು ತಲುಪುತ್ತೆ. ಯಾವ ಪ್ರಯಾಸವೂ ಇಲ್ಲ. ಇದುವೇ ಆಶೀರ್ವಾದ. ನಾನು ಕೆಲವರಿಗೆ ಇಸ್ರಾಯೇಲ್ ಐಗುಪ್ತ ಅಂತ ಹೇಳ್ತಾರೆ, ಬೈಬಲ್ ಓದಿ ತುಂಬ ಜನ ಬಂದವ್ರಿಗೆ ಅರ್ಥ ಆಗುತ್ತೆ. ಕೆಲವರು ಹೊಸ ಬೇಸರ ಮಾಡ್ಕೊಬೇಡಿ, ಗಮನಿಸ್ರಿ. ವಿಶೇಷವಾದ ಆಶೀರ್ವಾದವನ್ನು ನಮ್ಮೆಲ್ಲರಿಗೂ ಈ ವರ್ಷ ಇಟ್ಟಿದ್ದಾರೆ. ಅಶೂರ್ಯಗಳೊಂದಿಗೂ ಕೂಡ. ಅಶೂರ್ಯರು ಅಂತ ಹೇಳಿದ್ರೆ ನಮ್ಮನ್ನು ಬಂಧಿಸುವಂಥ ಕಾರ್ಯ, ನಮ್ಮನ್ನು ಹಿಡಿದಿಡುವಂಥ ಕಾರ್ಯ, ನಮ್ಮನ್ನು ಹಿಡಿದಿಟ್ಟುವಂತಹ ವ್ಯಕ್ತಿಯಾಗಿರಲಿ, ಗುಣಗಳಾಗಿರಲಿ, ಯಾವುದೇ ಸ್ವಭಾವಗಳು ನಮ್ಮ ಜೀವನದಲ್ಲಿ ಹಿಡಿದಿಟ್ಟಿದ್ರೆ ಈ ವರ್ಷ ಅದರೊಂದಿಗೂ ಕೂಡ ಕಲಿತು ಅದೇ ನಿಮಗೆ ಆಶೀರ್ವಾದವಾಗಿ ಬದಲಾಗಲಿಕ್ಕೆ ಹೋಗ್ತದೆ. ಯಾರನ್ನ ನಿಮ್ಮನ್ನು ಉದಾಹರಣೆಗೆ ನಿಮ್ಮನ್ನು ಸಾಲ ಕೊಟ್ಟು ಬಡ್ಡಿ ಸಾಲದಲ್ಲಿ ಸಿಕ್ಕ ಹಾಕಿಸ್ಬಿಟ್ರು. ಕೊಟ್ಟಿರೋದೇ ಬಡ್ಡಿ, ಯಾವಾಗಲೂ ಬಡ್ಡಿ ಕೊಡಲಿಲ್ಲ ಚಕ್ರ ಬಡ್ಡಿ, ಹೌದಲ್ವಾ? ಇದರ ಅನೇಕ ಬಡ್ಡಿಯಿಂದ ನಿಮ್ಮನ್ನು ವೇದನೆ ಪಡಿಸುವಂಥ ಕಾರ್ಯಗಳಾಗಿದ್ದರೆ ಆ ಬಡ್ಡಿ ಕೊಡುವಂಥ ವ್ಯಕ್ತಿಯಿಂದ ನಿನ್ನ ಆಶೀರ್ವಾದ ಸ್ಟಾರ್ಟ್ ಆಗುತ್ತೆ. ಯಾಕಾದ್ರೂ ಬಡ್ಡಿ ವ್ಯವಹಾರ ಕೈ ಹಾಕ್ಬಿಟ್ಟ ಅಂತ ಇಷ್ಟು ವರ್ಷ ಅನ್ಸಿರ್ಬೋದು. ಹಾಗಂತ ನಾಳೆಯಿಂದ ಬಡ್ಡಿ ವ್ಯವಹಾರ ಕೈ ಹಾಕ್ಬೇಡಿ, ಭಾಷೆ ಹೋಗ್ಬಿಟ್ಟಾರೆ ಅಂಥವ್ರಿಂದ ಆಶೀರ್ವಾದ ಬಂದದಂತೆ. ಇವತ್ತಿನವರೆಗೆ ಸಿಕ್ಕಿಕೊಂಡಂತಹ ಹೊಸ ಆಯುಕ್ತರಲ್ಲಿ ಅದೇ ಹಳೆಯ ಆಯುಕ್ತರೇ ಅವರ ಬಳಿಯಲ್ಲಿಗೆ ಯೋಸೇಫನು ಹೋಗಿ ಸೇರಿಕೊಂಡದ್ದು, ಅವರ ಬಳಿಯಲ್ಲಿಗೆ ಇಸ್ರಾಯೇಲ್ಗೆ ಹೋಗಿ ಆಶ್ರಯಿಸಿಕೊಂಡದ್ದು. ಇಂಥ ಆಶೀರ್ವಾದಗಳು ಅಶ್ಶೂರ್ಯರಿಂದ ನಿಮ್ಮ ಮಧ್ಯದಲ್ಲಿ, ನಿಮ್ಮ ಒಳಗಡೆ, ನಿಮ್ಮ ಕುಟುಂಬಕ್ಕೆ ಬರಲಿಕ್ಕೆ ಹೋಗ್ತಾರೆ ಈ ವರ್ಷ. ಅದನ್ನು ಕೆಲವರು ಅದನ್ನು ಗ್ರಹಿಸುವಂಥವರು, ಅದನ್ನು ಅನುಭವಿಸ್ತಾ ಅನೇಕರು ಇಲ್ಲಿ ಸಾಕ್ಷಿ ಹೇಳಲಿಕ್ಕೆ ಹೋಗ್ತಾರೆ. ಇಂಥ ಕಾರ್ಯ ನಾನು ಅಂದುಕೊಂಡೇ ಇರಲಿಲ್ಲ ಇದಾಗ್ತದೆ ಅಂತ, ಅದುವೇ ನನ್ನ ಜೀವನ ನೆರವೇರಿದೆ ಅಂತ. ಇಂಥ ವ್ಯಕ್ತಿ ನನ್ನನ್ನು ಕರುಣಿಸ್ತಾನೆ ಅಂತ ಅಂದ್ಕೊಂಡಿಲ್ಲ, ಅವರೇ ನನ್ನ ಕರುಣಿಸ್ಬಿಟ್ರು. ಇಷ್ಟು ದಿನ ಇವರೇ ನನ್ನನ್ನು ಕೆಲಸದಿಂದ ಹೆಂಗಾದ್ರೂ ಇವ್ರನ್ನ ತೆಗೆದಾಕ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿರು, ಅವರೇ ನನ್ನ ಅಪಾಯಿಂಟ್ ಮಾಡ್ಕೊಂಡ್ಬಿಟ್ರು ಅಂತ ಹೇಳಬೇಕು. ಆಮೇಲೆ ಅದುವೇ ಅಶ್ಶೂರ್ಯ ಒಳಗೆ ಕಲಿತು ಆಶೀರ್ವಾದ ನಿಧಿಯಾಗುವಂತಹ ಒಂದು ಕಾರ್ಯ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಬೇಸರ ಆಗ್ತಿದೆಯಾ?
ಗಮನಿಸ್ರಿ, ನಾನು ವಾಗ್ದಾನದ ಕುರಿತಾಗಿ ಮಾತನಾಡ್ತಾ ಇದ್ದೀನಿ. ಇನ್ನೊಂದು ಚಿಕ್ಕ ಒಂದು ಸಂಗತಿ ಇಲ್ಲಿ ಬರೆಯಲ್ಪಟ್ಟಿದೆ. ಯಾಜಕ ಕಾಂಡಕ್ಕೆ ಬರೋಣ. ಯಾಜಕ ಕಾಂಡ ಅದರ 24ನೇ ಅಧ್ಯಾಯ. ಇಲ್ಲಿ ಒಂದು ಕಥೆ ರೂಪದಲ್ಲಿ ಚಿಕ್ಕ ವಿಷಯ ಇದೆ, ಇದನ್ನು ನಾನು ಹೇಳ್ತೀನಿ, ಗಮನಿಸ್ರಿ. ಯಾಜಕ ಕಾಂಡ 24ನೇ ಅಧ್ಯಾಯ ಅದರ 10ನೇ ವಚನದಿಂದ ಓದೋಣ. ಇಸ್ರಾಯೇಲ್ ಸ್ತ್ರೀಯರಲ್ಲಿ ಐಗುಪ್ತ ಪುರುಷನಿಂದ ಹುಟ್ಟಿದವನೊಬ್ಬನು ಬಂದು ಇಸ್ರಾಯೇಲಿನ ಪಾಳೆಯದಲ್ಲಿ ಇಸ್ರಾಯೇಲಿನಾದ ಒಬ್ಬ ಮನುಷ್ಯನ ಸಂಗಡ ಜಗಳವಾಡುತ್ತಾ ಬೈದು ಯೆಹೋವನ ಹೆಸರನ್ನು ದೂಷಿಸಿದ್ದರಿಂದ ಅವನನ್ನು ಮೋಶೆ ಬಳಿಗೆ ಹಿಡಿದು ತಂದರು. ಅವನ ತಾಯಿಯು ದಾನ್ ಕುಲದ ದಿಬ್ರಿಯ ಮಗಳಾದ ಶೆಲೋಮಿತ್ ಎಂಬವಳು. ಅವನ ವಿಷಯವಾಗಿ ಯೆಹೋವನ ತೀರ್ಪನ್ನು ತಿಳುಕೊಳ್ಳುವ ಪರ್ಯಂತರ ಅವನನ್ನು ಕಾವಲಲ್ಲಿರಿಸಿದರು. ಇಲ್ಲಿ ಎರಡು ವಿಚಾರ ಬರ್ತದೆ, ಐಗುಪ್ತ ಮತ್ತು ಇಸ್ರಾಯೇಲ್. ಏನಾಗ್ತಿದೆ ಅಂತ ಹೇಳಿ, ಇಸ್ರಾಯೇಲ್ ಸ್ತ್ರೀಯಲ್ಲಿ ಐಗುಪ್ತ ಪುರುಷನಿಂದ ಹುಟ್ಟಿದವನೊಬ್ಬ ಬಂದು, ಅಂದ್ರೆ ಅರ್ಥ ಏನು? ಐಗುಪ್ತದವನನ್ನು ಯಾರು ಮದುವೆ ಆದರು? ಇಸ್ರಾಯೇಲ್ಗಳು ಮದುವೆ ಆಗಿದ್ದಾಳೆ. ಇಲ್ಲಿಂದ ಹುಟ್ಟಿದಂಥ ಒಬ್ಬ ವ್ಯಕ್ತಿ, ಇವರಿಬ್ಬರಿಗೂ ಒಬ್ಬ ಮಗುವಾಗಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಯಾರನ್ನ ದೂಷಣೆ ಮಾಡ್ತಿದ್ದಾನಂತೆ? ಯೆಹೋವನನ್ನೇ ದೂಷಣೆ ಮಾಡ್ತಿದ್ದಾನೆ. ಕಲೆದು ಆಶೀರ್ವಾದ ನಿಧಿಯಾಗೋದಕ್ಕೆ ವಿರುದ್ಧವಾಗಿ ನಾನು ಹೇಳ್ತಾ ಇದ್ದೀನಿ, ಗಮನಿಸ್ರಿ. ಸತ್ಯದಲ್ಲಿ ನಡೆದಂಥ ಘಟನೆ. ಇಸ್ರಾಯೇಲು ಐಗುಪ್ತವು ಮದುವೆ ಆಗಿಬಿಟ್ರು. ಇದರ ನಿಮಿತ್ತವಾಗಿ ಅವರ ಮಧ್ಯದಲ್ಲಿ ಹುಟ್ಟಿದಂಥ ಮಗು ಏನು ಮಾಡ್ತಿದ್ದಾನೆ? ಯೆಹೋವನನ್ನೇ, ಇಸ್ರಾಯೇಲ್ ದೇವರನ್ನೇ ಹಿಂಗೆ ಹೀಯಾಳಿಸ್ತಾ ಇದ್ದಾನೆ. ಈ ವಿಚಾರ ಗೊತ್ತಾದ ತಕ್ಷಣ ಅವನೇನು ಅಂದ್ಕೋಬೇಕಿತ್ತು? ಅವನ ಈಗ ಐಗುಪ್ತೇನು ಅಂತ ಪರಿಗಣಿಸಲ್ಪಡಬೇಕಾಗಿತ್ತು, ಇಸ್ರಾಯೇಲ್ ದೇಶ ಅಂತ ಪರಿಗಣಿಸಲ್ಬೇಕಾಗಿತ್ತು. ಐಗುಪ್ತನು ಗಮನಿಸ್ರಿ, ಎಷ್ಟೇ ಕಲಿತರೂ ಅವರ ಜೊತೆಗೆ ನಾವು ಇಜ್ಜೋಡಲ್ಲ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಅವನು ನನ್ನ ದೇವರನ್ನು ದೂಷಿಸ್ಬಿಟ್ಟ. ಜನ ಎಲ್ಲ ಹಿಡ್ಕೊಂಡು ಏನು ಮಾಡೋದು? ಮೋಶೆ ಬಳಿಗೆ ಕರ್ಕೊಂಡವರು. ಇಲ್ದಿದ್ರೆ ನಮ್ಮವನ್ ತಾನೇ ಬಿಡು ಅಂತ ಬಿಡ್ತಾ ಇಲ್ಲ, ಬಿಟ್ಬಿಡ್ಬೋದಾಗಿತ್ತು, ಬಟ್ ಬಿಡಲಿಲ್ಲ. ಅವನು ಕರ್ಕೊಂಡು ಹೋಗಿ ನ್ಯಾಯಸ್ಥಾನದ ಮುಂದೆ ನಿಲ್ಲಿಸ್ತಾರೆ. ಸಮಯ ಇಲ್ಲ ಅಂತೇಳಿ ಅವನ್ನ ಕಾವಲಿರಿಸ್ತಾರೆ. ಕಡೆಯದಾಗಿ ಮೋಶೆ ಮೂಲಕ ಬರುವಂಥ ತೀರ್ಪು ಏನು ಗೊತ್ತಾ? ಅವನನ್ನು ಕಲ್ಲಿಸಿದು ಕೊಲ್ಲಬೇಕು. ಇಸ್ರಾಯೇಲರಾಗಿ ಐಗುಪ್ತ ಜನರ ಸಂಗಡ ಸೇರಿ ನಿನ್ನ ಮೂಲಕವಾಗಿ ದೇವರ ನಾಮ ದೂಷಣೆ ಮತ್ತು ಆ ಸನ್ನಿವೇಶ ಬರದಂತೆ ಕಾಪಾಡಿಕೊಳ್ಳುವುದೇ ಆಶೀರ್ವಾದ. ಪಾಸ್ಟರ್, ನಾನು ಇಂಥವ್ರ ಜೊತೆ ಬೆರೀತಿದ್ದೀನಿ, ಅನ್ಯರು. ನಾನು ಒಂದು ಕೆಲಸ ಮಾಡಿಸಲು ಎಲ್ಲ ಅನ್ಯರೇ, ಪಾಪದ ಕಾರ್ಯಗಳಿದ್ದಾರೆ, ಬಟ್ ಅವ್ರ ಜೊತೆ ನಾನು ಇದ್ದೀನಿ. ಆದರೆ ನನ್ನ ದೇವರು ಯಾರು ಅಂತ ಪ್ರಚುರಪಡಿಸಿ ನಾನು ಆಶೀರ್ವಾದ ನಿಧಿಯಾಗಿದ್ದೇನೆ ಅನ್ನುವುದನ್ನು ಅವರಿಗೆ ಗೋಚರಪಡಿಸ್ತಾ ಇದ್ದೀನಿ. ಆದರೆ ಸತ್ಯ ಏನಂದರೆ ಅವರೇ ಆಶೀರ್ವಾದ ನಿಧಿಯಾಗಿರುವ ಹಾಗೆ ಕಾಣಿಸಲ್ಪಡ್ತಾರೆ. ಐಗುಪ್ತದವರು ಆಶೀರ್ವದಿಸಲ್ಪಟ್ಟರು, ಆದರೆ ಇಲ್ಲಿ ಐಗುಪ್ತದವರಿಗಿಂತ ಇಸ್ರಾಯೇಲು ಆಶೀರ್ವಾದ ನಿಧಿ. ಹೇಗಂದರೆ ಇಸ್ರಾಯೇಲು ಐಗುಪ್ತ ದೇಶ ಆಶೀರ್ವದಿಸಲ್ಪಟ್ಟಿದೆ. ದುರ್ಭಿಕ್ಷ ಕಾಲ ಸ್ಟಾರ್ಟ್ ಆಯಿತು. ಕೆಲವು ಈ ಪ್ರಸಂಗ ಕೇಳಿ ಇದು ಗೊತ್ತಾದ ಅರ್ಥ ಆಗ್ತಿಲ್ವಾ? ಈ ವಾಗ್ದಾನ ಕೊಡಲ್ಪಟ್ಟಿರೋದೇ ಹಾಗೆ, ಬಹಳ ಕಷ್ಟ ಅರ್ಥ ಮಾಡ್ಕೊಂಡು. ವಾಗ್ದಾನ ನಿಮಗೆ ಅನಿಸಿಲ್ವ ಓದಿದಾಗ ಏನಿದು ಕಲಿತು ಇವ್ರ ಜೊತೆ ನಾವು ಕಲಿಬಾರ್ದು ಬೈಬಲ್ ಹೇಳುತ್ತೆ. ಫಾಸ್ಟಾಗಿ ಇಂಥ ವಾಗ್ದಾನ ಕೊಡಿಸ್ಬಿಟ್ರು ಅಂಥೇಳಿ. ಏನವೇ ದೇವರು ಅದನ್ನು ನಿಮ್ಗೆ ಅರ್ಥ ಮಾಡುವಂಥ ಕೃಪೆ ಕೊಡಲಿ. ಸರಿ, ನಾನು ಹೊಸ ಒಡಂಬಡಿಕೆಗೆ ಬಂದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ತೆಗೆದುಕೊಳ್ರಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ. ಹಳೆಯ ಒಡಂಬಡಿಕೆ ಸ್ವಲ್ಪ ಕಷ್ಟಕರವಾಗಿದೆ. 10ನೇ ಅಧ್ಯಾಯ ಬಂದು 1 ಕೊರಿಂಥ 10ನೇ ಅಧ್ಯಾಯ ಅದರ 6ನೇ ವಚನ. ಅವರು ಕೆಟ್ಟ ವಿಷಯಗಳನ್ನು ಆಶಿಸದಂತೆ ನಾವು ಆಶಿಸುವವರಾಗಬಾರದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. 6ನೇ ವಚನ ಮುಗಿದಿಲ್ವಾ? 10:6. ಅವರು ಕೆಟ್ಟ ವಿಷಯಗಳನ್ನು ಆಶಿಸದಂತೆ ನಾವು ಆಶಿಸಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಐಗುಪ್ತರು ಇಸ್ರಾಯೇಲರಲ್ಲಿ ಸೇರಿದ ಜೊತೆಗೆ ಕೆಟ್ಟದ್ದನ್ನು ಆಶಿಸಿಬಿಟ್ರು. ನಾನು ಬೋಧಿಸ್ತೆ 11ನೇ ವಚನದಲ್ಲಿ. ಅದನ್ನು ಇವರು ಕೂಡ ಆಶಿಸಿಬಿಟ್ರ. ಇದನ್ನು ನಿದರ್ಶನಾಗಿ ನಮಗೆ ಕೊಡಲ್ಪಟ್ಟು ಈಗ ಹೇಳ್ತಿದ್ದಾರೆ, ನೀವು ಕೂಡ ಇಸ್ರಾಯೇಲರ ಜೊತೆ ಐಗುಪ್ತರ ಜೊತೆ ಬೆರೀಬೇಕು ಅಂತ. ಈಗ ಗುರುತು ನಡೆದೋಗಿದೆ. ಈಗ ನಿಮ್ಗೆ ಅರ್ಥ ಆಗುತ್ತೆ, ಕೇಳಿಸ್ಕೊಳ್ರಿ. ಗುರುತು ನಡೆದೋಗಿದೆ. ಐಗುಪ್ತರು ಇಸ್ರಾಯೇಲರು ಬೆರ್ತದ್ರಿಂದ ಏನಾಯ್ತು? ಅಲ್ಲಿ ದೇವರು ಕೋಪ ಬರೆಸ್ಬಿಟ್ರು, ಹೌದಾ? ಈಗ ಅದನ್ನು ಉದಾಹರಣೆಯಾಗಿ ನಿಮಗೆ ಕೊಟ್ಬಿಟ್ಟು ಹೇಳ್ತಿದ್ದಾರೆ, ಈಗ ನೀವು ಕೂಡ ಆಶೀರ್ವಾದ ವಸ್ತಲ್ಲಿ ಅವ್ರ ಜೊತೆ ಬೆರಿಬೇಕು.
ಆದರೆ ನಿದರ್ಶನದ ಜೀವನ ನಡೆದಿರೋದನ್ನು ನಾವೇನು ಮಾಡಬಾರ್ದು, ಅವರ ಹಾಗೆ ನಾವು ಆಗಬಾರ್ದು. ಇಸ್ರಾಯೇಲರು ಐಗುಪ್ತರೊಂದಿಗೆ ಬೆರೆತರೂ ಕೂಡ ಅವರ ಸ್ವಭಾವಗಳನ್ನು, ಅವರ ಸಂಪ್ರದಾಯಗಳನ್ನು, ಅವರ ಕ್ರಿಯೆಗಳನ್ನು ನನ್ನ ಕುಟುಂಬದಲ್ಲಿ, ನನ್ನ ವೈಯಕ್ತಿಕ ಜೀವನದಲ್ಲಿ ತರಬಾರ್ದು. ಯಾವ ವ್ಯಕ್ತಿ ಜೊತೆ ನಾವು ಸೇರ್ತೀವೋ ಅವ್ರ ಸಹವಾಸ ನಮ್ಮಲ್ಲಿ ಬಂದುಬಿಡುತ್ತೆ. ಆದರೆ ಈ ವರ್ಷ ಯೋಚನೆ ಮಾಡಿರಿ, ನಾವು ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡಿ, ವಿಶೇಷವಾಗಿ ಥಿಂಕ್ ಮಾಡೋಣ. ಯಾರ ಜೊತೆ ಸೇರ್ತೀವೋ ಅವ್ರ ಸಹವಾಸ ನಮ್ಗೆ ಬರ್ತಿರ್ತಾನೆ, ಅವ್ರ ಬುದ್ಧಿ ನಮ್ಗೆ ಬರ್ತಿರ್ತಾನೆ. ಹಾಗಿದ್ರೆ ನಮ್ಮನ್ನು ಸೇರೋರಿಗೆ ಯಾಕೆ ನಮ್ಮ ಬುದ್ಧಿ ಬರಬಾರ್ದು? ಹೌದು ತಾನೆ? ಇದು ಒಂದೇ ಒಂದು ಪಕ್ಷ ಹೇಳಿದ್ದ, ನೀನು ಯಾರ ಜೊತೆ ಸೇರ್ತೀಯೋ ಅವರಿಂದ ಬರುತ್ತೆ ಅಂತ ನಿಮ್ಮ ಮಾತ್ರ ಹೇಳಿದಾರ, ಅವ್ರಿಗೂ ಹೇಳಿದಾರ, ಅವ್ರಿಗೂ ಇದೆ ಅವಾಗ ಆ ಒಂದು ಗಾದೆ, ಆ ಒಂದು ವಿಷಯ. ಹಾಗಿದ್ರೆ ನಾವು ಈ ವರ್ಷ ನಂಬಬೇಕು, ಇಷ್ಟು ವರ್ಷ ಮತ್ತೊಬ್ಬರಿಂದ ನನಗೆ ಸ್ವಭಾವ ಬಂದಿದ್ರೆ ಈ ವರ್ಷ ಆಶೀರ್ವಾದ ಏನು ಗೊತ್ತಾ, ನನ್ನಿಂದ ಮಾತ್ರ ಈ ಸ್ವಭಾವಕ್ಕೆ ಹೋಗುತ್ತೆ. ಆಮೇಲೆ ಅವರಿಂದ ಬರೋದಲ್ಲ. ನೀವು ಏನು ಹೇಳಕ್ಕೆ ಹೋಗ್ತಿದ್ದೀರೋ ಅದನ್ನು ನೀವು ನೀವು ಕೇಳಿದ್ರೆ ನಾನು ಪ್ರಸಂಗ ಅರ್ಥ ಆಯ್ತಿದ್ದ ಅಂತ, ಅರ್ಥ ಆಗ್ತಿಲ್ಲ. ಈಗ ನಾನು ಏನು ಹೇಳಕ್ಕೆ ಬರ್ತೀನೋ ಅರ್ಥ ಆಗಿಸ್ತೇ ನಾನು ಬಿಡಲ್ಲ. ನೀವು ಅಂದ್ಕೋಬೇಕು, ನಾನು ಯಾರ ಜೊತೆ ಬೆರೀತೀನೋ ಈ ಆಶೀರ್ವಾದ ವರ್ಷದಲ್ಲಿ ನನ್ನ ಹಾಗೆ ಅವ್ರು ಆಗಬೇಕು. ನೀನು ಪ್ರಾರ್ಥನೆ ಮಾಡೋ ವ್ಯಕ್ತಿ ಆದರೆ ಅವರು ಪ್ರಾರ್ಥನೆ ಮಾಡೋದನ್ನು ಕಲಿಬೇಕು. ನೀನು ದೇವರ ನಂಬಿಕೆ ಉಳ್ಳವಳಾಗಿ ಮೂಢನಂಬಿಕೆಯಲ್ಲಿ ಇಲ್ಲ ಅನ್ನೋದು ಮತ್ತೊಬ್ಬರಿಗೆ ಅದನ್ನು ನಿನ್ನಿಂದ ಹೊರಡಬೇಕು. ಇದು ನಿಮ್ಮ ಜೊತೆ ಸೇರಿದ್ರೆ ಇವ್ರ ಥರ ನಾನು ಇರಬೇಕಲ್ಲ ಅಂತ ಅನ್ನಿಸ್ಬೇಕು ಅವರಿಗೆ. ಅದುವೇ ಆಶೀರ್ವಾದ ಇದೆಯಾಗುವಂಥದ್ದು. ನಾನೇ ಓದಂಥ ಉದ್ದೇಶ ಒಂದು, ಅಲ್ಲಿ ನಡೆದದ್ದೇ ಬೇರೆ ಅನ್ನೋದಾದರೆ ನೀನು ಆಶೀರ್ವಾದ ನಿಧಿಯಾಗಿಲ್ಲ. ಅದು ಇಸ್ರಾಯೇಲರು ಮಾಡಿದಂಥ ನಿದರ್ಶನ ಏನು ದೇವರನ್ನ ಕೊಟ್ಟಿದ್ರು ಅದೇ ತಪ್ಪನ್ನು ನೀನು ಮಾಡ್ತಿದ್ದೀಯ ಅಂತ ಅರ್ಥ. ಹಲ್ಲೆಲೂಯಾ. ಕೆಲಸದ ಮಧ್ಯದಲ್ಲಿ ನಿಮ್ಮನ್ನು ಟಾರ್ಗೆಟ್ ಮಾಡೋರು ಇರ್ತಾರೆ. ಈ ಸರ್ ನೀವು ಅಂದ್ಕೊಳ್ಳಿ, ಕೆಲವರು ಅಂತಾರೆ ನನಗೆ ಫೋನ್ ಮಾಡಿ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ. ಫಸ್ಟ್ ನೀನು ಟಾರ್ಗೆಟ್ ಮಾಡು ಅವ್ರನ್ನ, ಏನಕ್ಕೆ ನೋಯಿಸಕ್ಕಲ್ಲ, ನನ್ನ ಹಾಗೆ ಅವ್ರು ಆಗಬೇಕು. ಇವತ್ತಿನವರೆಗೆ ನೀನಾಗಿ ಪ್ರಯತ್ನ ಪಡ್ತಿದ್ದೆ, ಈ ಸರಿ ದೇವರು ವಾಗ್ದಾನ ಮಾಡಿದ್ದಾರೆ, ನಿಸ್ಸಂದೇಹವಾಗಿ ನೆರವೇರುತ್ತೆ. ನೀನು ಟಾರ್ಗೆಟ್ ಮಾಡು, ಇವರೆಲ್ಲರೂ ನನ್ನ ಹಾಗೆ ಬದಲಾಗ್ತಾರೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ತೆಗೆದುಕೊಳ್ರಿ, 1 ಕೊರಿಂಥ 15ನೇ ಅಧ್ಯಾಯ. ಹೊಸ ಒಡಂಬಡಿಕೆ ವಾಕ್ಯಗಳನ್ನು ಹುಡುಕತ್ತೀನಿ ನನಗೆ, ಸ್ವಲ್ಪ ಅರ್ಥ ಆಗುತ್ತೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ, ಅದರ 33ನೇ ವಚನ ಓದೋಣ. ದುಸ್ಸಹವಾಸ, ದೇವರು ಹೇಳಿದ್ದಾರೆ, ಐಗುಪ್ತದೊಂದಿಗೂ ಸೇರ್ತೀಯ, ಆಶೀರ್ವಾದದೊಂದಿಗೂ ಸೇರ್ತೀಯ, ದುಸ್ಸಹವಾಸವೇ. ಆದರೆ ನಿನ್ನ ಸದಾಚಾರವನ್ನು ಏನು ಮಾಡಬಾರ್ದು, ಅದು ಕೆಡಿಸಬಾರ್ದು. ಒಳ್ಳೆಯದಕ್ಕೆ ಬೆಲೆ ಜಾಸ್ತಿ ಇದೆ, ಕೆಟ್ಟದಕ್ಕೆ ಬೆಲೆ ಜಾಸ್ತಿ ಇದೆಯಾ? ಆದರೆ ಜನ ಕೊಡೋದು ಕೆಟ್ಟದಕ್ಕೆ ಬೆಲೆ ಜಾಸ್ತಿ ಕೊಡ್ತಾರೆ, ಬಟ್ ಒಳ್ಳೆಯದಕ್ಕೆ ಬೆಲೆ ಜಾಸ್ತಿ. ನೀವು ಕೂಡ ನಾನು ಕೂಡ ಹಂಗೆ ತಿಳ್ಕೊಂಡು ಕೆಟ್ಟದಕ್ಕೆ ಬೆಲೆ ಕೊಡ್ತಾರೆ ಅಂತೇಳಿ ಕೆಟ್ಟದಕ್ಕೆ ತಕ್ಕಂತೆ ನಾವು ವಾಲ್ಬಾರ್ದು. ಒಳ್ಳೆಯದಕ್ಕೆ ಬೆಲೆ ಕೊಡ್ತೀವಿ ಅನ್ನೋದು ನನ್ನ ಮೂಲಕವಾಗಿ ಒಳ್ಳೆಯದು ಹರಿದು ಹೋಗಬೇಕು. ಬೈಬಲ್ ತೆಗೆದು ಹೇಳಿ ನೋಡುವ. ರೋಮಪುರದವರು ಬರೆದ ಪತ್ರಿಕೆ 12ರಿಂದ 21ನೇ ವಚನ ಹೇಳ್ತದೆ, ಈ ವಚನ ಏನು ವಾಗ್ದಾನ ವಚನ ಕೊಟ್ಟಿದ್ದೀನೋ ಅದಕ್ಕೆ ಈ ವಚನ ಕೊಟ್ಟಿದ್ದು ನಿಮಗೆ ಅರ್ಥ ಇದ್ದಿತ್ತು ನನಗೆ. ರೋಮ 12:21 ಹೇಳ್ತದೆ, ಒಳ್ಳೆಯತನಕ್ಕೆ ಸೋತು ಹೋಗದೆ, ಕೆಟ್ಟತನಕ್ಕೆ ಸೋತು ಹೋಗದೆ. ಹಾಗಿದ್ರೆ ಎಲ್ಲಿರಬೇಕು ನಾವು? ಎಲ್ಲಿರಬೇಕು ನಾವು? ಕೆಟ್ಟತನದ ಮಧ್ಯದಲ್ಲಿರಬೇಕು. ಏನಾಗಿರಬೇಕು? ಒಳ್ಳೆಯವರಾಗಿರಬೇಕು. ಅದುವೇ ಇಸ್ರಾಯೇಲು ಐಗುಪ್ತದೊಂದಿಗೆ ಕಲಿಬೇಕು. ಅರ್ಥ ಆಯ್ತು ಇವಾಗ? ಹತ್ರಕ್ಕೆ ಬಂದ್ರಿ. ಕೆಟ್ಟತನದಲ್ಲಿ ಜೀವಿಸುವಂಥ ಜನರ ಮಧ್ಯದಲ್ಲಿ ಒಳ್ಳೆಯವನಾದ ನಾನು ಅವರ ಜೊತೆಗೆ ಬೆರೆತದ್ದು ಏನಕ್ಕೆ ಅಂದರೆ ಒಳ್ಳೆಯತನದಿಂದ ಅವರ ಕೆಟ್ಟತನವನ್ನು ಸೋಲಿಸಲಿಕ್ಕೆ. ಅದುವೇ ಆಶೀರ್ವಾದ ನಿಧಿ. ಇವತ್ತು ಲೋಕದಲ್ಲಿ, ನಿಮ್ಮ ಊರಿನಲ್ಲಿ, ನಿಮ್ಮ ಸ್ವಂತ ಒಂದು ಬಳಗದಲ್ಲಿ ಎಲ್ಲ ಫಂಕ್ಷನ್ಗೆ ಹೋಗಿ ಎಲ್ಲ ಮೇಲ್ಗೈ ಕಾಣ್ತಿರೋದು ಅವ್ರದೇನೆ, ಮೇಲ್ಗೈ ಕಾಣ್ತಿರೋದು ಅವರೇನೆ. ನೀವು ಹೇಳಿದ ಮಾತನ್ನ ಕೇಳಿಸ್ಕೊಳ್ಳಲ್ಲ. ಒಂದು ಎಂಗೇಜ್ಮೆಂಟ್ ನಡೀತಿರುತ್ತೆ, ಒಂದು ಯಾವುದೋ ಒಂದು ಮನೆ ಫಂಕ್ಷನ್ ನಡೀತಿರುತ್ತೆ, ನೀವಿಬ್ಬರು ಮಾತ್ರ ಗಂಡ ಹೆಂಡತಿರು ಹೋಗಿದ್ದೀರಿ, ಅಥವಾ ನೀವು ಒಬ್ಬರು ಮಾತ್ರ ಹೋಗಿ ನಿಂತಿದ್ದೀರಿ. ಅವರೆಲ್ಲ ನಿಮ್ಮನ್ನು ಏನಂತಾರೆ ಹೇಳಿ, ಬಾ ನೀವೊಂಚೂರು ಅಕ್ಕಿ ಕಾಳಾಕು, ಬಾ ಒಂಚೂರು ನೀನು ಒಂಚೂರು ಅರಿಶಿನ ಬೆತ್ತಗ, ಕುಂಕುಮ ಕರೀತಾರೆ ಇಲ್ವಾ? ಮೆಜಾರಿಟಿ ಯಾರ್ದಿರೋದಲ್ಲಿ ಅವ್ರದ್ದು. ಬಟ್ ನೀವು ಹೇಳಬೇಕು, ನಾನು ಕಲಿತೀನಿ, ಆದರೆ ನನ್ನಂತೆ ನಿಮ್ಮನ್ನು ಬದಲಾಯಿಸ್ತೀನಿ ಹೊರತು ನಿಮ್ಮಂತೆ ನಾನು ಆಗೋದಿಲ್ಲ. ದೇವರು ಈ ವರ್ಷ ಆಶೀರ್ವಾದದ ವಾಗ್ದಾನ ನೀಡಿದ್ದಾರೆ ನೋಡ್ರಿ. ಒಳ್ಳೆ ಕೆಲಸ ಕೊಟ್ಬಿಟ್ರೆ, ನಿಮಗೆ ಒಳ್ಳೆ ಕೆಲಸ ಕೊಟ್ಟರು, ತಿಂಗಳಿಗೆ 40,000 ರೂಪಾಯಿ ಸಂಬಳ. ನಿನ್ನ ಆಶೀರ್ವದಿಸ್ತೀನಿ ಅನ್ನೋದಲ್ಲ ಆಶೀರ್ವಾದ. ನಿನಗೆ ಕೆಲಸವೇ ಸಿಕ್ಕಲ್ಲ ಈ ವರ್ಷ, ನಿನ್ನ ಆಶೀರ್ವದಿಸ್ತೀನಿ, ಇದೇ ಆಶೀರ್ವಾದ. ಅದುವೇ ಐಗುಪ್ತ ದೇಶ ನಡೆದದ್ದು ದುರ್ಭಿಕ್ಷೆ ಕಾಲದಲ್ಲಿ. ಮಳೆ ಇಲ್ಲ, ಬೆಳೆ ಇಲ್ಲ, ಆದರೆ ಕೊರತೆ ಅಂತೂ ಇಲ್ಲ ಅಂದ್ಬಿಡಿ, ಇದುವೇ ಇಲ್ಲ.
ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ಕೊರತೆ ಅಂತೂ ಇಲ್ಲವೇ ಇಲ್ಲ. ಈ ರೀತಿ ಇರಬೇಕು ಈ ವರ್ಷ ನನ್ನ ಜೀವಿತ. ಈಗ ಸ್ವಲ್ಪ ಅರಳತು ಮುಖ, ಹಳೆ ಬಡಬಡಿಗೆ ಮಾತಾಡ್ತಿದ್ದೆ, ಹೆಂಗೆಂಗೋ ಹೋಯ್ತಿತ್ತು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದ ಕೆಟ್ಟತನವನ್ನು ಸೋಲಿಸಬೇಕಾದಂಥ ಗುರಿ ಎತ್ಕೊಂಡು ಈ ಸರಿ ನಾವೆಲ್ಲ ಹೊರಗೆ ಹೋಗೋಣ. ದೇವರು ಕೆಟ್ಟ ಜನ್ಮದಲ್ಲಿ ನಾನು ಹೇಳಲ್ಲ, ಇನ್ಮೇಲೆ ಕೆಟ್ಟವ್ರ ಜೊತೆ ಬೆರಿಬೇಡಿ ಅಂತ ನಾನು ಹೇಳಲ್ಲ. ಬೆರೀರಿ, ಸೋಲಿಸೋ ಹಾಗಿದ್ರೆ ಮಾತ್ರ. ಸೋಲಿಸ್ಲಿಲ್ವಾ ನೀವು ಬೆರೆಯೋಕ್ಕಾಗಲ್ಲ, ನೀವು ಬೆರಿಬೇಡಿ. ಇವತ್ತು ನಾನು ನನ್ನ ಪರಿಚಯಸ್ಥರ ತುಂಬ ಜನ ಮಾತಾಡಿಸ್ತೀನಿ. ಆದರೆ ಎಲ್ಲರೂ ಕೂಡ ನನ್ನ ಜೊತೆ ಮಾತನಾಡುವಾಗ ಎಲ್ಲಿ ನನ್ನನ್ನು ನಿನ್ನಂಗೆ ಬದಲಾಯಿಸ್ಬಿಡ್ತೀಯ ಅಂತ ಭಯಪಡ್ತಾರೆ ಹೊರತು ನಿನ್ನ ಬದಲಾಯಿಸ್ತೀನಿ ಬಾ ಅಂತ ಒಬ್ಬರು ನನ್ನ ಕರೆಯಲ್ಲ. ನಮ್ಮ ಸಭೆ ಜನ ಒಬ್ಬೊಬ್ಬರು ಆಗಿರಬೇಕು. ನಿಮ್ಮ ಜೊತೆ ಮಾತಾಡೋಕ್ಕೆ ಭಯಪಡಬೇಕು. ಮಾತಾಡಿದ್ರೆ ನಿನ್ನಂತೆ ನಾನು ಮಾರ್ಪಡಿಸ್ಬಿಡ್ತೀಯ. ಆ ಭಯನ ನಮ್ಮಲ್ಲಿ ಉಂಟು ಮಾಡಬೇಕು. ಆಗ ಮಾತ್ರವೇ ನಾನು ಹೇಳ್ಬೋದು, ನಾನು ಯಾರ ಜೊತೆ ಬೇಕಾದ್ರೆ ಅಶೂರ್ಯ ಆಗದೆ ಇನ್ನೊಬ್ಬರ ಜೊತೆಗೂ ಬೆರೀತೀನಿ. ನಾನು ಐಗುಪ್ತದವರೆಗೂ ಬೆರಿತೀನಿ. ಇನ್ನು ಯಾವ 10 ಜನಾಗಾದ್ರೂ ನಾನು ಬೆರಿತೀನಿ. ನನ್ನಂತೆ ಅವನ್ನ ಮಾರ್ಪಡಿಸ್ತೀನಿ. ಹಲ್ಲೆಲೂಯಾ. ನೋಡಿ, ನಾನು ಆಶೀರ್ವಾದ ನಿಧಿಯಾಗೋದಲ್ಲದೆ ಅವರನ್ನು ಕೂಡ ಆಶೀರ್ವಾದ ನಿಧಿಯಾಗಿಸುವವನೇ ನಿಜವಾದ ಆಶೀರ್ವಾದದಾಯಕ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ರು ಏನಂತ, ನಿನ್ನನ್ನು ಆಶೀರ್ವಾದ ನಿಧಿಯಾಗಿಸ್ತೀನಿ ಅಂತ. ಆದರೆ ಫಸ್ಟ್ ಆಶೀರ್ವಾದ ನಿಧಿಯಾದದ್ದು ಯಾರು ಗೊತ್ತಾ? ಲೋಟ. ಯಾರು ಹೇಳಿ? ಸುಮ್ಮನೆ ಬಂದವ. ಎಲ್ಲರೂ ಹೇಳ್ರಿ, ಸುಮ್ಮನೆ ಬಂದವನು ಏನದ? ಯಾರಿಂದ? ಈಗ ನೀವಂಗೆ ಹೇಳಬೇಕು, ಸುಮ್ಮನಿದ್ದವರೆಲ್ಲ ದೇವರು ನನ್ನ ಮೂಲಕ. ಆಮೇಲೆ ಇದುವೇ ವಾಗ್ದಾನ. ನೀನು ಆಶೀರ್ವದಿಸಲ್ಪಡೋದಲ್ಲ, ಮೊದಲು ಬರಡಾದ ಭೂಮಿ ಎಲ್ಲವನ್ನ ಅಬ್ರಹಾಮನ ಕೊಟ್ಟರು. ಇದೇ ಆಶೀರ್ವಾದ. ಐಗುಪ್ತವನ್ನು ಕೊಡೋದೇ ಆಶೀರ್ವಾದ. ಮತ್ತೆ ಹೇಳ್ತೀನಿ, ಐಗುಪ್ತರಿಗೆ ದುರ್ಭಿಕ್ಷೆ ಸ್ಟಾರ್ಟ್ ಆಯಿತು. ಅದೇ ತಲೆನೋವು ತಂದ್ಕೋಬೇಡಿ, ಕೇಳಿಸ್ಕೊಳ್ಳಿ. ದುರ್ಭಿಕ್ಷದ ಕಾಲ ಸ್ಟಾರ್ಟ್ ಆಯಿತು. ಯೋಸೇಫನು ಪ್ರತಿದಿನ ಆಳುಗಳನ್ನ ನೇಮಿಸಿದ. ಇಂತಿಂಥ ಮನೆಗಳಿಗೆ ಇಷ್ಟಿಷ್ಟು ದವಸ ಧಾನ್ಯವನ್ನು ಕೊಡಿ ಅಂತ. ಗೋಷೆನ್ ಸೀಮೆಯಲ್ಲಿ ಒಬ್ಬರಿದ್ದರು. ಗೇರ್ಷೋನ್ ಸೀಮೆಯಲ್ಲಿ ಒಂದು ಫ್ಯಾಮಿಲಿ ಇತ್ತು. ಯಾರ್ದದು? ಯೋಸೇಫನ ಫ್ಯಾಮಿಲಿಯಲ್ಲಿತ್ತು, ಯಾಕೋಬನ ಫ್ಯಾಮಿಲಿಯಲ್ಲಿತ್ತು ಅಲ್ವಾ? ಐಗುಪ್ತ ದೇಶದವರು ಕಳಿಸಿದಷ್ಟೇ ಕಳಿಸಿರ್ತಾನ? ಹೌದಾ? ತನ್ನ ತಮ್ಮನಿಗೆ ಊಟದಲ್ಲಿ ಎಷ್ಟು ಪಾಲು ಕೊಟ್ಟಂತೆ? 5 ಪಟ್ಟು ಜಾಸ್ತಿ ಕೊಟ್ಟ. ದುರ್ಭಿಕ್ಷೆ ಕಾಲದಲ್ಲಿ ಐಗುಪ್ತ ಸಂಗಡ ಬಂದು ಬೆರೆತದ್ದರ ನಿಮಿತ್ತ ಇಸ್ರಾಯೇಲರಿಗೆ ಎಷ್ಟು ಪಟ್ಟು ಆಶೀರ್ವಾದ ಗೊತ್ತಾ? 5 ಪಟ್ಟು ಆಶೀರ್ವಾದ ಜಾಸ್ತಿ ಆಯಿತು ದುರ್ಭಿಕ್ಷೆ ಕಾಲದಲ್ಲಿ. ಇದರ ಹೆಸರಿನ ಅರ್ಥ ಏನು ಗೊತ್ತಾ? ಈ ವರ್ಷದ ಹೆಸರಿನ ಅರ್ಥ ಏನು ಗೊತ್ತಾ? ದುರ್ಭಿಕ್ಷೆ ಕಾಲ. ಆದರೆ ಐಗುಪ್ತರಲ್ಲಿ ಇಸ್ರಾಯೇಲ್ ಇರೋದಾದರೆ ಅವರಿಬ್ಬರಿಗೂ ಯಾವ ಕಾಲ? ಆಶೀರ್ವಾದದ ಕಾಲ. ಅರ್ಥ ಆಯ್ತಾ ನನ್ನ ಈ ವರ್ಷ ದೇವರು ಕೊಟ್ಟಂಥ ಉದ್ದೇಶ? ಸುಭಿಕ್ಷೆ ಅಂತ ಕೊಟ್ಟರು. ಸುಭಿಕ್ಷೆ ನಂತರ ನಡೆದದ್ದೇ ಆ ದೇಶದಲ್ಲಿ ಆಶೀರ್ವಾದದ ಕಾಲ. ಈ ಆಶೀರ್ವಾದದಲ್ಲಿ ಇವತ್ತು ಸ್ಟಡಿ ಮಾಡಿರಿ. ಯಾವಾಗ ಯಾಕೋಬನಿಂದ ಸುಮಾರು ಎಷ್ಟು ಜನ ಬಂದರು ಹೇಳ್ರಿ? 70 ಜನ ಬಂದು ಸೇರಿದ್ದು. ಅಲ್ಲಿಂದ ಏನು ನಡೀತು ಅನ್ನೋದು ಸ್ವಲ್ಪ ಸ್ಟಡಿ ಮಾಡಿ. ಆವಾಗ ಈ ವಾಗ್ದಾನ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಏನು ಹೇಳಿದ್ದು ಬರ್ತಿದ್ದೀನಿ ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. 70 ಜನ ಅಲ್ಲಿ ಬಂದು ಯಾವ ಕೊರತೆ ಇಲ್ಲ. ಅದು ಕೂಡ ಯಾಕೋಬನು ತನ್ನ ಮನೆತನದವರೆಲ್ಲ ಯಾವುದ್ರಲ್ಲಿ ಬಂದರು? ರಥಗಳಲ್ಲಿ ಬಂದರಂತೆ. ರಥಗಳು ಇವತ್ತವರೆಗೂ ರಥನೇ ಎತ್ತಿರಲಿಲ್ಲ ಅವರು. ದುರ್ಭಿಕ್ಷೆ ಕಾಲದಲ್ಲಿ ರಥ ಹತ್ಬಿಟ್ರು. ಇದುವೇ ಆಶೀರ್ವಾದ. ನೀವು ನಂಬ್ರಿ, ಇವತ್ತಿನವರೆಗೂ ಕಾಣದೇ ಇರುವಂಥದ್ದನ್ನು ದೇವರೇ ಈ ವರ್ಷ ನಾನು ಕಾಣ್ತೀನಿ. ಅದು ಪರಿಸ್ಥಿತಿಗಳು ಚೆನ್ನಾಗಿರೋಲ್ಲ, ಪರಿಸ್ಥಿತಿಗಳು ವಿರುದ್ಧವಾಗಿದ್ದಾಗ ಆ ಕಾರ್ಯ ನಿಮ್ಮ ಜೀವನ ನಡೀತದೆ. ಡಾಕ್ಟರ್ ಹೇಳ್ತಾರೆ ನಿಮಗೆ ಏನಾಗಲ್ಲ, ಏನು ನಡೆಯಲ್ಲ, ಒಳ್ಳೇದಾಗಲ್ಲ. ಈಗ ನಮ್ಮ ಜಯಪ್ರಕಾಶ್ ಅವ್ರು ಹೇಳಿಲ್ವಾ? ಏನೋ ಮಾಡೋಕೆ ಹೋಗಿ ಹೊಟ್ಟೆಯೆಲ್ಲ ಊದ್ಕೊಂಡ್ಬಿಡ್ತು. ಅಲ್ಲಲ್ಲಿ ಬೊಬ್ಬೆ ಬಂತು. ನಗರಕ್ಕೆ ಕರ್ಕೊಂಡೋದ್ರು, ಆಗಲ್ಲ ತಗೊಂಡೋಗಿ ಅಂತ ಹೇಳಿದ್ರು. ಮೈಸೂರು ಕರ್ಕೊಂಡೋದ್ರು, ಆಗಲ್ಲ ತಗೊಂಡೋಗಿ ಅಂತ ಹೇಳಿದ್ರು. ಪ್ರಾರ್ಥನೆ ಮಾಡಿದ್ವಿ. ಇವಾಗ ಹೇಳ್ತಿದ್ರೆ ಟೆಸ್ಟ್ ಮಾಡಿ, ನಿಮಗೇನು ಸಮಸ್ಯೆ ಇಲ್ಲ, ಮನೆಗೆ ಹೋಗಿ. ಇದುವೇ ರೀ ಆಶೀರ್ವಾದ ವರ್ಷ. ಈಗ ನಿಮ್ಮನ್ನು ನನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿದ್ರೆ ಇದು ಆಶೀರ್ವಾದನಾ? ಇಲ್ಲ. ವಿಚಿತ್ರವಾದ ಕಾಯಿಗಳನ್ನ ಒಳಗಾದಂಥವ್ರನ್ನ ತಗೊಂಡೋಗ ಟೆಸ್ಟ್ಗೆ ಇಡಬೇಕು, ಅದು ಆಶೀರ್ವಾದ. ನಿಮಗೇನೂ ಆಗಿಲ್ಲ. ಹಲ್ಲೆಲೂಯಾ. ದೇವರ ಆಶೀರ್ವಾದವನ್ನು ಸಮಯ ಆಗೋಗಿದೆ, ಸಾಕು. ಇಷ್ಟೊತ್ತು ತಲೆನೋವು ತಂದಿರೋದೇ ಸಾಕು. ಈ ವಾಗ್ದಾನವನ್ನು ಅರ್ಥ ಮಾಡಿಕೊಳ್ಳಿ. ಆಗಲಿಲ್ಲ ಅದನ್ನು ಅರ್ಥ ಮಾಡಿಸ್ತೀನಿ. ಮತ್ತೆ ಹೇಳ್ತೀನಿ, ರೋಮ ಈ ವಾಗ್ದಾನ ಕೆಳಗಡೆ ಬರ್ಕೊಳ್ಳಿ. ಇದರ ಅರ್ಥ ಏನು? ರೋಮ 12:21 ಅಂತ.
ಅರ್ಥ ಆಗಲು ಈ ವಚನ? ರೋಮ 12:21 ಇದುವೇ ಇದರ ಪರಿಪೂರ್ಣವಾದ ಅರ್ಥ. ಆ ರೀತಿಯಲ್ಲಿ ನಾವು ಬೆರೆಯೋಣ, ಆಶೀರ್ವಾದ ನಿಧಿಗಳಾಗಿ ಮಾರ್ಪಡೋಣ. ಕರ್ತನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿ.